ಹಾಲೆಲೂಯ. ತಂದೆಯಾದ ದೇವರಿಗೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಳೆದು ಹೋಗಿರುವಂಥ ದಿವಸಗಳು, ದಿನಮಾನಗಳು ಕರ್ತನು ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿ ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ಸನ್ನಿಧಾನದಲ್ಲಿ ಆತನ ವಾಕ್ಯಗಳನ್ನು ಕೇಳಲಿಕ್ಕಾಗುವಂಥ ರೀತಿಯಲ್ಲಿ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ದೇವರು ನಿಮ್ಮನ್ನು ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಕೇಳಲಿಕ್ಕೆ ಸಮಯವನ್ನು ತೆಗೆದುಕೊಂಡು ನಾವು ಈ ಪೂರ್ಣ ದೇವರ ವಾಕ್ಯ ಕೇಳಲಿಕ್ಕೆ ದೇವರು ನಿಮಗೆ ಬಲ ಕೊಡಲಿ. ಇವತ್ತಿನ ದಿವಸ ದೇವರು ಮಾತಾಡಲಿಕ್ಕಿರುವಂಥ ಈ ಸಂದೇಶವನ್ನು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 41ನೇ ವಚನದಿಂದ 51 ವಚನಗಳವರೆಗೆ ಈ ವಾಕ್ಯ ಭಾಗವನ್ನು ನಾವು ಸ್ವಲ್ಪ ಹೊತ್ತು ಕೇಳೋಣ. ಯೇಸು 12 ವರ್ಷದವನಾದಾಗ ಯೆರೂಸಲೇಮಿಗೆ ಹೋಗಿ ದೇವಾಲಯದಲ್ಲಿ ವಿದ್ವಾಂಸರ ಸಂಗಡ ಸಂಭಾಷಣೆ ಮಾಡಿದ್ದು. ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ದಿವಸಗಳನ್ನು ತೀರಿಸಿಕೊಂಡು ಹಿಂದಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳ್ಕೊಂಡರು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ 1 ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತಿಯವರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದರು. 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು. ಮತ್ತು ಆತನ ತಾಯಿಯು, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದ್ದೀ? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿಕೊಂಡು ಬಂದೆವಲ್ಲ ಎಂದು ಕೇಳಲು ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು ಅಂತಕ್ಕಂಥ ದೇವರು ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ದೇವರ ಮಕ್ಕಳೇ, ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ನಾವು ಅನೇಕ ಸಾರಿ ಓದಿರ್ತೇವೆ, ಅನೇಕ ಸಾರಿ ವಾಕ್ಯ ಭಾಗವನ್ನು ಮತ್ತು ಕೇಳಿರ್ತೇವೆ. ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಲಿಕ್ಕಾಗುವ ಹಾಗೆ ಯೇಸು ಸ್ವಾಮಿಯವರು ತಂದೆ ತಾಯಿಗಳು ಪ್ರತಿ ವರ್ಷ ಅವರ ಪದ್ಧತಿಯ ಪ್ರಕಾರ ಪಸ್ಕ ಹಬ್ಬ ಜಾತ್ರೆಗೆ ಯೆರೂಸಲೇಮಿಗೆ ಹೋಗ್ತಾ ಇದ್ದರು. ಹೀಗೆಯೇ ಯೆರೂಸಲೇಮಿನಲ್ಲಿ ಪ್ರತಿ ವರ್ಷ ಈ ಒಂದು ಜಾತ್ರೆ, ಪಸ್ಕ ಹಬ್ಬದ ಜಾತ್ರೆ ನಡೀತಾ ಇತ್ತು. ಯೇಸು ಮತ್ತು ಆತನ ತಂದೆ ತಾಯಿಗಳು ಇವರು ಒಂದು ದಿವಸ ಆ ಜಾತ್ರೆಗೆ ಹೋದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆವಾಗ ಯೇಸು ಸ್ವಾಮಿಗೆ 12 ವರ್ಷ ವಯಸ್ಸಾಗಿತ್ತು. 12 ವರ್ಷದ ಮಗನನ್ನು ಕರೆದುಕೊಂಡು ಯೋಸೇಫ, ಮರಿಯಳು ಯೇಸುವನ್ನು ಕರೆದುಕೊಂಡು ಈ ಒಂದು ಪಸ್ಕ ಹಬ್ಬದ ಜಾತ್ರೆಗೆ ಹೋದರು ಎಂಬುದಾಗಿ. ದೇವರ ಮಕ್ಕಳೇ, ಯಹೂದ್ಯರ ಪದ್ಧತಿಯ ಪ್ರಕಾರವಾಗಿ ಈ 3 ಥರದ ಜಾತ್ರೆಗಳನ್ನು ಅವರು ಆಚರಿಸ್ತಾರೆ. ಧರ್ಮಶಾಸ್ತ್ರದಲ್ಲಿ 3 ಥರದ ಏನು ಗೊತ್ತಂದ್ರೆ ಜಾತ್ರೆಗಳನ್ನು ಆಚರಿಸ್ತಾರೆ. ಮೊದಲನೇದು ಗೊತ್ತಾ, ಪಸ್ಕ ಹಬ್ಬದ ಜಾತ್ರೆ. ಆನಂತರ ಏನು ಗೊತ್ತಂತಂದ್ರೆ ಈ ಒಂದು ಪಂಚಶತಮ ಜಾತ್ರೆ. ಆಮೇಲೆ 3ನೇದು ಏನು ಗೊತ್ತಂದ್ರೆ ಗುಡಾರಗಳ ಜಾತ್ರೆ ಅಂತಕ್ಕಂಥದ್ದು. ಅದನ್ನು ಗೊತ್ತಂದ್ರೆ ಗುಡಾರಗಳ ಪರ್ಣಶಾಲೆಯ ಜಾತ್ರೆ. ಈ 3 ಥರದ ಏನು ಗೊತ್ತಂದ್ರೆ ಜಾತ್ರೆಗಳು ಇಸ್ರಾಯೇಲರು ತಪ್ಪದೇ ಅವರ ಜೀವಮಾನದಲ್ಲಿ ಮಾಡುತ್ತಾರೆ. ಈ ಒಂದು ಪಸ್ಕ ಹಬ್ಬ
ಇಸ್ರಾಯೇಲರು ಆವತ್ತಿನ ದಿವಸ ಐಗುಪ್ತ ದೇಶದಿಂದ ಬಿಡುಗಡೆಯಾಗಿರ್ತಕ್ಕಂತಹ ಹಬ್ಬ. ಆವತ್ತಿನ ದಿವಸ ಒಂದು ಕುರಿ ಕೊಯ್ಯಲ್ಪಟ್ಟಿತು. ಆ ಕುರಿಯ ರಕ್ತದಿಂದ ಇವರೇನಾದರೂ ಗೊತ್ತಾ, ಆ ದೇಶದಿಂದ ಪಾರಾದರು, ಆ ದೇಶದಿಂದ ಬಿಡುಗಡೆಯಾಗಿ ಬಂದಿದ್ದರು. ಅದನ್ನು ಜ್ಞಾಪಕ ಮಾಡಿಕೊಂಡು, ಬಿಡುಗಡೆಯಾದ ಬಂದಂಥ ದಿನವನ್ನು ಜ್ಞಾಪಕ ಮಾಡಿಕೊಂಡು ಈ ಪಸ್ಕ ಹಬ್ಬವನ್ನು ಅವರು ಪ್ರತಿ ವರ್ಷ ಅವರು ಆಚರಿಸ್ತಾ ಇರ್ತಾರೆ. ಸೊ ಇಲ್ಲಿ ಪ್ರತಿ ವರ್ಷ ಪಸ್ಕ ಹಬ್ಬದ ಜಾತ್ರೆಗೆ ಹೋಗ್ತಾ ಇದ್ದಾಗ ಯೇಸು ಸ್ವಾಮಿಯನ್ನು ಕರೆದುಕೊಂಡು ಅವ್ರು ಹೋಗ್ತಾ ಇದ್ದರು. ಆವಾಗ ಯೇಸು ಸ್ವಾಮಿಗೆ 12 ವರ್ಷ ವಯಸ್ಸಾಗಿದೆ. 12 ವರ್ಷದ ಮಗನನ್ನು ಕರೆದುಕೊಂಡು ಯೆರೂಸಲೇಮಿಗೆ ಹೋದಾಗ, ಯೆರೂಸಲೇಮಿನ ಜಾತ್ರೆ ಎಷ್ಟು ದಿವಸ ನಡೀತದೆ ಗೊತ್ತಾ? 14 ದಿವಸ ಜಾತ್ರೆ ಇದು ನಡೀತದೆ. ಪಸ್ಕ ಹಬ್ಬದ ಜಾತ್ರೆ ಇದು 14 ದಿವಸಗಳವರೆಗೆ ನಡೀತದೆ. ಈ ಪಸ್ಕ ಹಬ್ಬದ ಜಾತ್ರೆಯ ಕುರಿತು ನಾವು ನೋಡ್ತೇವೆ ವಿಮೋಚನೆ ಕಾಂಡ 34:22 ಬರೆಯಲ್ಪಟ್ಟ ಹಾಗೆ. ಮತ್ತು ಇಸ್ರಾಯೇಲರ ಈ ಕ್ಯಾಲೆಂಡರ್ನಲ್ಲಿ ಇದು ಮೊದಲನೇ ಒಂದು ತಿಂಗಳು ಪಸ್ಕ. ಇದಕ್ಕೆ ಅಬೀಬ್ ಅಂತ ಕರೀತಾರೆ, ಇದಕ್ಕೆ ಯುಕರಿಸ್ಟ್ ಅಂತ ಕರೀತಾರೆ. ಏನು ಗೊತ್ತಾ, ಅವತ್ತಿನ ದಿವಸ ಅವರು ಬಿಡುಗಡೆಯಾಗಿ ಬಂದಿರತಕ್ಕಂಥ ಅವರ ಕ್ಯಾಲೆಂಡರ್ನಲ್ಲಿ ಇದು ಮೊದಲನೇದು ಕ್ಯಾಲೆಂಡರ್. ಅವರು ಅವತ್ತಿನ ದಿವಸ ಈ ಪಸ್ಕ ಹಬ್ಬದ ದಿವಸ ಅವರು 14 ದಿವಸ ಎಲ್ಲನೂ ಗೊತ್ತಾ ಒಂದು ಕುರಿಮರಿಯನ್ನು ಹುಡುಕಿಕೊಳ್ಳುತ್ತಾರೆ. ಕುರಿಮರಿ ಹುಡ್ಕೊಂಡು ಬಂದಿದ ಮೇಲೆ ಅವತ್ತಿನ ದಿವಸ ರಾತ್ರಿ ಅವರ ಸಂಖ್ಯೆಗೆ ಅನುಸಾರವಾಗಿ ಕುಟುಂಬ ಸಹಿತ ಅವರವರ ಮನೆಗಳಲ್ಲಿ ಆ ಒಂದು ಕುರಿಯನ್ನು ವಧಿಸಿ ಅದನ್ನು ಬಹಳ ಭಕ್ತಿಯಿಂದ ಆ ರಾತ್ರಿ ಅದನ್ನು ಭೋಜನ ಮಾಡುತ್ತಾರೆ. ಅದರಲ್ಲಿ ಯಾವುದೂ ಏನು ಗೊತ್ತಂದ್ರೆ ಭೂಮಿ ಮೇಲೆ ಗೊತ್ತಾ ಚೆಲ್ಲಬಾರದು ಅಂತಕ್ಕಂಥದ್ದು ಬರೆಯಲ್ಪಟ್ಟಿದೆ. ಹಾಗೆಯೇ ಕಟ್ಟುನಿಟ್ಟಾಗಿ ಮತ್ತು ಅದು ಭೂಮಿ ಮೇಲೆ ಬಿಸಾಕಬಾರದು, ಅದನ್ನು ಬಹಳ ಬೆಲೆಯಿಂದ ಕೊಟ್ಟು ಅದಕ್ಕೇನು ಗೊತ್ತಾ ಸ್ವೀಕಾರ ಮಾಡಬೇಕು. ಕುಟುಂಬ ಸಹಿತ ಎಲ್ಲರೂ ಗೊತ್ತಾ ಅದನ್ನು ಸೇವನೆ ಮಾಡಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಈಗ ಯೇಸು ಸ್ವಾಮಿಯವರು ಸಹ ಅವತ್ತಿನ ದಿವಸ ತನ್ನ ತಂದೆ ತಾಯಿಗಳೊಂದಿಗೆ ಯೆರೂಸಲೇಮಿನ ಜಾತ್ರೆಗೆ ಹೋಗಿರುತ್ತಾರೆ. ಈ ಯೆರೂಸಲೇಮಿನ ಜಾತ್ರೆಗೆ ಹೋಗಿ ಅಷ್ಟು ದಿನಗಳಾಗಿದ ಮೇಲೆ, ಜಾತ್ರೆ ತೀರಿಸಿಕೊಂಡಿದ್ದ ಮೇಲೆ ಯೇಸು ಸ್ವಾಮಿ ತಂದೆ ತಾಯಿಗಳಿಂದ ಬೇರ್ಪಡುತ್ತಾರೆ. ಆ ಜಾತ್ರೆಯಿಂದ ಏನು ಗೊತ್ತಾ, ತಂದೆ ತಾಯಿಗಳಿಂದ ಬೇರ್ಪಡ್ತಾರೆ. ಆವಾಗ ತಂದೆ ತಾಯಿಗಳು ಮಗ ಇಲ್ಲೇ ಇದ್ದಾನಂತ ತಿಳ್ಕೊಂಡು ಏನು ಮಾಡ್ತಾರೆ ಗೊತ್ತಂದ್ರೆ, ಅಲ್ಲಿಂದ ಅವರು ಪ್ರಯಾಣ ಮಾಡಿ ಯೆರೂಸಲೇಮಿಂದ ಪ್ರಯಾಣ ಮಾಡ್ತಾರೆ. ಮಗ ಆ ಜಾತ್ರೆಯಲ್ಲಿ ಕಳೆದು ಹೋದ. ಆ ಜಾತ್ರೆಯಲ್ಲಿ ಕಳೆದು ಹೋಗಿದ ಆ ಮಗನನ್ನು ಹುಡುಕುತ್ತಾ ಎಲ್ಲಿಗೆ ಹೋಗುತ್ತಾ ಪುನಃ ತಿರುಗಿ ನಜರೇತಿಗೆ ಹೋದರು. ಅವನು ಬರಲೇ ಇಲ್ಲ. ಮಗ ಇಲ್ಲಿಲ್ಲ ಅಂತ ತಿಳ್ಕೊಂಡು ಏನು ಮಾಡಿದರು ಗೊತ್ತಾ, 3 ದಿವಸ ಎಲ್ಲ ಬಂಧು ಬಾಂಧವರು, ನೆಂಟರಿಷ್ಟರು, ಬಾಂಧವರು ಮನೆಗಳಿಗೆ ಹೋಗಿ ಏನು ಮಾಡುತ್ತಾರೆ ಗೊತ್ತಾ, ಅವರ ಮನೆಗೆ ಹೋಗಿರ್ಬೋದು, ಬಂಧು ಬಾಂಧವರ ಮನೆಗೆ ಹೋಗಿರ್ಬೋದು ಎಂದು ಭಾವಿಸಿ ಅವರೆಲ್ಲ ಕಡೆ ತಿರುಗಿ ನೋಡಿದ್ದಾರೆ. ಎಲ್ಲಿಯೂ ಏನು ಗೊತ್ತಾ, ಮಗನು ಸಿಗಲಿಲ್ಲ. ತಂದೆ ತಾಯಿಗಳು ಹುಡುಕ್ತಾ ಇದ್ದಾರೆ, ಮಗನು ಎಲ್ಲಿ ಹೋಗಿದ್ದಾನೆ, ಮಗನು ಕಳೆದು ಹೋಗಿದ್ದಾನೆ, ಹುಡುಕುತ್ತಾ ಇದ್ದಾರೆ. ದೇವನಾಮ ಸ್ತೋತ್ರ ಉಂಟಾಗಲಿ. ಯೇಸು ಸ್ವಾಮಿ ಕಳೆದು ಹೋಗಿದ್ದ. ಎಲ್ಲಿ? ಯೆರೂಸಲೇಮಿನ ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಕಳೆದು ಹೋಗಿದ್ದ. ಇದರ ಅರ್ಥ ಬಹಳ ದೊಡ್ಡದಿದೆ ದೇವರ ಮಕ್ಕಳೇ. ಯೇಸು ಸ್ವಾಮಿ 12 ವರ್ಷ ಇದ್ದಾಗಲೇ ಆತನು ಎಲ್ಲ ಧರ್ಮಶಾಸ್ತ್ರವನ್ನು ಆತನಿಗೆ ಗೊತ್ತಿದೆ. ಇಸ್ರಾಯೇಲರು ಮಾಡ್ತಕ್ಕಂಥ ಎಲ್ಲ ಹಬ್ಬಗಳು, ಆಚಾರ ವಿಚಾರಗಳು ಆತನಿಗೆ ಭಾಳ ಸರಿಯಾಗಿ ಗೊತ್ತಿದೆ. ಇವತ್ತಿನ ದಿವಸ ಆ ಮಗನು ಆ ಯೆರೂಸಲೇಮಿನ ಜಾತ್ರೆಯಲ್ಲಿ, ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಆತನು ಕಳೆದು ಹೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡುವಾಗ ಯೇಸು ಸ್ವಾಮಿ ಯೆರೂಸಲೇಮಿನಲ್ಲಿ ಕಳೆದು ಹೋಗಿದ್ದಾನೆ. ಯೆರೂಸಲೇಮಿನಲ್ಲಿ ಸ್ವಾಮಿ ಉಳ್ಕೊಂಡಿದ್ದಾನೆ. ತಂದೆ ತಾಯಿಗಳು ಹುಡುಕ್ತಾ ಇದ್ದಾರೆ, ಆದರೆ ಯೇಸು ಸ್ವಾಮಿಯಲ್ಲಿ ಕಳೆದು ಹೋಗಿದ್ದಾರೆ. ನಾವು ನೋಡ್ತೀವನು ಗೊತ್ತಾ, ಯೋಹಾನ ಬರೆದ ಸುವಾರ್ತೆ ನಾವು 15ನೇ ಅಧ್ಯಾಯದಾಗ ನಾವು ನೋಡ್ತೇವೆ ಯೇಸು ಸ್ವಾಮಿ ಅಲ್ಲಿ ಕಳೆದು ಹೋಗಿರ್ತಕ್ಕಂಥ ದೇವರ ಮಕ್ಕಳೇ. ಯೇಸು ಸ್ವಾಮಿ ಆ ಒಂದು ಯೆರೂಸಲೇಮಿನ ಹಬ್ಬಕ್ಕೆ ಬಂದಾಗ ಏನಾಗಿದೆ ಗೊತ್ತಾ, ಅಲ್ಲಿ ಅನೇಕರು ಯೇಸು ಸ್ವಾಮಿಯನ್ನು ಹುಡುಕುತ್ತಾ ಇದ್ದರು. ಯೇಸು ಸ್ವಾಮಿ ಇಲ್ಲಿ 12 ವರ್ಷದವನಿದ್ದಾನೆ. ಈಗೇನು ಗೊತ್ತಾ ಅಂತಂದ್ರೆ, ಆತನು ಬೆಳೆದು ದೊಡ್ಡವನಾಗಿದ್ದ ಮೇಲೆ ಎಲ್ಲರೂ ಹುಡುಕ್ತಾ ಇದ್ದಾರೆ, ಆ ಯೇಸು ಸ್ವಾಮಿ ಎಲ್ಲಿದ್ದಾನೆ, ಆ ಯೇಸು ಸ್ವಾಮಿ ಎಲ್ಲಿದ್ದಾನೆ ಹುಡುಕ್ತಾ ಇದ್ದಾನೆ.
ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ ನಾವು ನೋಡ್ತೇವೆ ಗೊತ್ತಾ, 55-56 ವಚನದಲ್ಲಿ. ಆಗ ಯೆಹೂದ್ಯರ ಪಸ್ಕ ಹಬ್ಬ ಹತ್ತಿರವಾಗಿರಲಾಗಿ ಬಹು ಜನರು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಹಬ್ಬಕ್ಕಿಂತ ಮುಂಚೆ ಹಳ್ಳಿಗಳಿಂದ ಯೆರೂಸಲೇಮಿಗೆ ಬಂದರು. ಯೇಸುವನ್ನು ಹುಡುಕುತ್ತಾ ದೇವಾಲಯದಲ್ಲಿ ನಿಂತುಕೊಂಡು, ಆತನು ಹಬ್ಬಕ್ಕೆ ಬಾರದಿದ್ದಾನೋ, ನಿಮಗೆ ಹೇಗೆ ಕಾಣುತ್ತದೆ ಎಂದು ತಮ್ಮಲ್ಲಿ ಮಾತಾಡಿಕೊಳ್ಳುತ್ತಾ ಇದ್ದರು. ಯೇಸು ಸ್ವಾಮಿ 12 ವರ್ಷದವನಿದ್ದಾಗ ಆ ಒಂದು ಯೆರೂಸಲೇಮಿನಲ್ಲಿ ಕಳೆದು ಹೋಗಿದ. ಆದರೆ ಜನ ಎಲ್ಲ ಯೇಸು ಸ್ವಾಮಿಯನ್ನು ಹುಡುಕುತ್ತಾ ಇದ್ದರು. ಎಲ್ಲ ಜನರು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ, ತಮ್ಮನ್ನು ಶುಭ್ರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ 14 ದಿವಸ ಯೆರೂಸಲೇಮಿನ ಜಾತ್ರೆಗೆ ಬಂದು ಅವರು ಒಂದು ಕುರಿಮರಿಯನ್ನು ಹುಡುಕಿಕೊಳ್ಳುತ್ತಾ, ಸೌರಿಸಿಕೊಳ್ಳುತ್ತಾ 14 ದಿವಸ ಆಗಿದ ಮೇಲೆ ಗೊತ್ತಾ, ಆ ಕುರಿಯನ್ನು ಅವರು ವಧಿಸ್ತಕ್ಕಂಥ ಒಂದು ದಿನ ಅದ. ಇವರು ಎಲ್ಲರೂ ಗೊತ್ತಾ ಕುರಿ ಹುಡುಕುತ್ತಾ 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 ಎಲ್ಲಿ ಯೆರೂಸಲೇಮಿಗೆ ಬಂದಿದ್ದಾರೆ. ಯಾತಕ್ಕಂದ್ರೆ ತಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ. ಅಲ್ಲಿ ಯಾಜಕರು ಮಹಾಯಾಜಕರು ಏನು ಮಾಡ್ತಾಯಿದ್ದಾರೆ ಗೊತ್ತಾ ಅಂದ್ರೆ, ಆ ಯೇಸುವನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಹುಡುಕ್ತಾ ಇದ್ದಾರೆ. ಜನರಾದ್ರೂ ಗೊತ್ತಾ ಆ ಯೇಸುವನ್ನು ಹುಡುಕ್ತಾ ಇದ್ದಾರೆ. ಆ ಯೇಸುವಿನ ವಾಕ್ಯಗಳನ್ನು, ಯೇಸುವಿನ ಆತನ ಜೀವನವನ್ನು ನೋಡಿ ಯೇಸು ಸ್ವಾಮಿಯನ್ನು ಸ್ವೀಕರಿಸಿದಂಥವರು ಯೇಸು ಸ್ವಾಮಿಯನ್ನು ಹುಡುಕ್ತಾ ಇದ್ದಾರೆ. ದೇವರ ಮಕ್ಕಳೇ, ತಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಕೆಲವು ಜನ ಯೇಸು ಸ್ವಾಮಿಯಲ್ಲಿ ಹುಡುಕುತ್ತಾ ಇದ್ದಾರೆ. ಯಾಜಕರು ಮಹಾಯಾಜಕರು ಏನು ಮಾಡ್ತಾ ಇದ್ದಾರೆ ಗೊತ್ತಂದ್ರೆ, ಆತನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಹುಡುಕುತ್ತಾ ಇದ್ದಾರೆ ಯೆರೂಸಲೇಮಿನಲ್ಲಿ. ಆದರೆ ಯೇಸು ಸ್ವಾಮಿ ಈ ಯೆರೂಸಲೇಮಿನಲ್ಲಿ ಕಳೆದು ಹೋಗಿದ್ದ. ಯೆರೂಸಲೇಮಿನವರಿಗೆ ಯಾರಿಗೂ ಗೊತ್ತಿಲ್ಲ. ಈ ಯೇಸು 12 ವರ್ಷದವನಿದ್ದಾಗ ಯೆರೂಸಲೇಮಿನಲ್ಲಿ ಜಾತ್ರೆಗೆ ಬಂದಿದ್ದಾಗ ಯಾರು ತಿಳ್ಕೊಂಡು, ಯೋಸೇಫನ ಮಗ, ಸಣ್ಣ ಮಗ, 12 ವರ್ಷದ ಮಗ. ಈತನಿಗೇನು ಗೊತ್ತಾ, ಯಾರೂ ತಿಳ್ಕೊಂಡು ಸಣ್ಣ ಮಗ, ಇವನಿಗೆ ಯಾರಿಗೆ ಗೊತ್ತಾಗಬೇಕು. ಆದರೆ ಇಲ್ಲಿ ನಾವು ನೋಡ್ತೇವೆ ಗೊತ್ತಾ, ಇಲ್ಲಿ ದೊಡ್ಡವನಾಗಿದ್ದಾನೆ. ಇಲ್ಲಿ 12 ವರ್ಷ ಅದ. ಯೇಸು ಸ್ವಾಮಿ 33 ವರ್ಷ ಇದ್ದಾಗ, ಇದೇ 12ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯದಾಗ 1ನೇ ವಚನ, ಪಸ್ಕ ಹಬ್ಬವು ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಬೆಥಾನ್ಯಕ್ಕೆ ಬಂದನು. ಯೆರೂಸಲೇಮಿಗೆ ಬಂದ ಯೇಸು ಸ್ವಾಮಿ. ಆತನು ಇನ್ನು 6 ದಿವಸ ಮುಂದೆ ಆತನು ಸಿಲುಬೆಗೆ ಹಾಕುವಂಥ ದಿವಸ ಆದ ಅಂತಂದಾಗ ಯೆರೂಸಲೇಮಿಗೆ ತನ್ನನ್ನು ಹುಡುಕುವವರಿಗೆ ಸಿಕ್ಕುವುದಕ್ಕಾಗಿ ಜನರಾದರೂ ಗೊತ್ತಾ, ಯಾರು ಸಾಮಾನ್ಯ ಜನರಾದರೂ ತಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಆ ಜಾತ್ರೆಗೆ ಬಂದು ಯೇಸುವನ್ನು ಹುಡುಕುತ್ತಾ ಇದ್ದರು. ಆದರೆ ಯಾಜಕರು ಮಹಾಯಾಜಕರು ಆತನನ್ನು ಹುಡುಕ್ತಾ ಇದ್ದರು. ಯಾಕೆ ಗೊತ್ತಾ, ಆತನನ್ನು ಕೊಲ್ಲುವುದಕ್ಕೋಸ್ಕರವಾಗಿ, ಯಜ್ಞ ಅರ್ಪಿಸುವುದಕ್ಕೋಸ್ಕರವಾಗಿ. ಹಾಗೆಯೇ 12 ವರ್ಷ ಇದ್ದು ಮಗ ಈಗ ಇಲ್ಲಿ 30 ವರ್ಷ ಅಂದರೆ ಗೊತ್ತಾ, ಸುಮಾರು 27 ವರ್ಷಗಳಾಗಿದೆ ಮೇಲೆ ಯೇಸು ಸ್ವಾಮಿಗೇನು ಗೊತ್ತಾ, ಇವರು ಹುಡುಕ್ತಾನೇ ಇದ್ದಾರೆ. ಯಾರು ಯಾಜಕರು ಮಹಾಯಾಜಕರು ಆತನನ್ನು ಬಲಿ ಅರ್ಪಿಸಬೇಕು, ಆತನನ್ನು ಕೊಲೆ ಮಾಡಬೇಕು, ಆತನಿಗೆ ಇಡಬಾರದಂತಕ್ಕಂಥದ್ದು ಅವರು ಪಣ ತೊಟ್ಟಿದ್ದಾರೆ. ಆದರೆ ಜನರೆಲ್ಲರೂ ಗೊತ್ತಾ, ಯೇಸುವನ್ನು ನೋಡಬೇಕು, ಆತನಿಂದ ಸ್ವಸ್ಥತೆಯನ್ನು ಹೊಂದಬೇಕು, ಆತನಿಂದ ನಾವು ಶುದ್ಧ ಆಗ್ತೇವೆ ಅಂತಕ್ಕಂಥದ್ದು ಜನರಲ್ಲಿತ್ತು. ಅದಕ್ಕೆ ಯೇಸು ಸ್ವಾಮಿ 12 ವರ್ಷ ಇದ್ದಾಗಲೇ ಯೆರೂಸಲೇಮಿನಲ್ಲಿ ಕಳೆದು ಹೋಗಿದ. ಸಾಮಾನ್ಯ ಜನರಿಗೆ ಯಾರಿಗೂ ಸಿಕ್ಕಿಲ್ಲ. ಈಗ ಆಮೇಲೆ ಅನೇಕರನ್ನು ಗೊತ್ತಾ, ಯಾಜಕರು ಮಹಾಯಾಜಕರಾದ್ರೂ ಗೊತ್ತಾ, ಈತನಿಂದ ಸ್ವಸ್ಥತೆ ಹೊಂದಲಿಕ್ಕೆ ಅವರಿಗೆ ಮನಸ್ಸಿಲ್ಲ, ಈತನ ಬೋಧನೆ ಅವ್ರಿಗೆ ಮನಸ್ಸಿಲ್ಲ. ಅದಕ್ಕೆ ನನಗೆ ಈತನನ್ನು ಯಾವಾಗ ಮುಗಿಸ್ಬೇಕಂತಕ್ಕಂಥ ಆಲೋಚನೆ ಇತ್ತು. ಆದರೆ ಗೊತ್ತಾ, ಯೇಸು ಸ್ವಾಮಿ ಯಾರು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿದ್ದಿಲ್ಲ. ಈ ಯೇಸು 12 ವರ್ಷದವನಾದಾಗ ಯೆರೂಸಲೇಮಿನ ಜಾತ್ರೆಯಲ್ಲಿ ಕಳೆದು ಹೋದ. ಯೆರೂಸಲೇಮಿನವರ ಮಧ್ಯದಲ್ಲಿ, ಯೆಹೂದ್ಯರ ಮಧ್ಯದಲ್ಲಿ, ತನ್ನ ಜನಾಂಗಗಳ ಮಧ್ಯದಲ್ಲಿ ಆತನು ಕಳೆದು ಹೋದ. ಯಾಕೆ ಗೊತ್ತಾ, ತನ್ನನ್ನು ಹುಡುಕುವವರಿಗೆ ಸಿಕ್ಕುವುದಕ್ಕಾಗಿ, ತನ್ನನ್ನು ಹುಡುಕುವವರಿಗೆ ಆತನು ಸಿಕ್ಕುವುದಕ್ಕಾಗಿ ಯೆರೂಸಲೇಮಿನಲ್ಲಿ ಎಲ್ಲಿದ್ದನು ಗೊತ್ತಾ, ಅನೇಕ ಜನಾಂಗಗಳ ಮಧ್ಯದಲ್ಲಿದ್ದಾನೆ. ಅನೇಕ ಜನಾಂಗಗಳೊಂದಿಗೆ ಯೆರೂಸಲೇಮಿನಲ್ಲಿ ಆತನಲ್ಲಿದ್ದಾನೆ. ಆದರೆ ಇವರು 3 ದಿವಸ ಹುಡುಕ್ತಾ 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 ಇದ್ದಾರೆ. ಯೇಸು ಸ್ವಾಮಿ ಮನೆಯಲ್ಲಿಲ್ಲ. ಯೋಸೇಫನ ಮನೆಯಲ್ಲಿ ಇದ್ದೂ ಇಲ್ಲದ ಹಾಗೆ,
ಯೇಸು ಸ್ವಾಮಿಯ ಉಳಿದಂಥ ಅಣ್ಣ ತಮ್ಮಿಂದರು, ಅಕ್ಕ ತಂಗಿಯರು ಎಲ್ಲರೂ ಇದ್ದರು. ಆದರೆ ಯೇಸು ಸ್ವಾಮಿ ಅವರಲ್ಲಿಯೇ ಕಳೆದು ಹೋಗಿದ್ದ. ಈ ಯೇಸು ಸ್ವಾಮಿಯನ್ನು ಅವರ ಮನೆಯವರೇ ಯಾರೂ ಏನು ಗೊತ್ತಾಗ್ತಾರೆ ಹುಡುಕೋಕೆ ಅವರಿಗೆ ಸಿಕ್ಕಲಿಲ್ಲ. ಯೇಸು ಸ್ವಾಮಿ ಅವರ ಮನೆಯಲ್ಲಿ ಮೊದಲು ಕಳೆದು ಹೋಗ್ಯಾನ, ಆಮೇಲೆ ಯೆರೂಸಲೇಮಿನಲ್ಲಿ ಹುಡುಕ್ತಾ ಇದ್ದಾರೆ. ಬಂದು ಮನೆಯೆಲ್ಲ ನೆಂಟರು ಬಂಧು ಬಾಂಧವರಲ್ಲಿ ಕಳೆದು ಹೋಗಿದ್ದಾರೆ. ಯೆರೂಸಲೇಮ್ ಯೆಹೂದ್ಯರಲ್ಲಿ ಯೇಸು ಸ್ವಾಮಿ ಇಲ್ಲ, ಆಮೇಲೆ ಅವರ ಬಂಧು ಬಾಂಧವರಲ್ಲಿ ನೆರೆಹೊರೆಯವರಲ್ಲಿ ಯೇಸು ಸ್ವಾಮಿ ಇಲ್ಲ. ಹಾಗಾದರೆ ಯೇಸು ಸ್ವಾಮಿ ಅವರ ಜೀವಮಾನದಲ್ಲಿ ಕಳೆದು ಹೋಗಿದ್ದಾರೆ. ಯೇಸುವನ್ನು ಕಳೆದು ಹೋಗಿದ್ದು ಯಾರೂ ಆತನನ್ನು ಹುಡುಕ್ತಾ, ಆದರೆ ತಂದೆ ತಾಯಿಗಳಿಗೆ ಮಾತ್ರ ಆತನನ್ನು ಹುಡುಕುವಂಥದ್ದು. ಆದರೆ ಹುಡುಕುತ್ತಾ ನೆಂಟರಿಷ್ಟರ ಬಳಿ ನೋಡಿ ಹೋಗಿದ್ದರು, ಮಗನು ಸಿಗಲೇ ಇಲ್ಲ. ದುಃಖ ಆಯಿತು, ಕಳೆದು ಹೋಗಿದ್ದ ಮಗ. 3 ದಿನ ಆಗಿದ ಮೇಲೆ ಪುನಃ ತಿರುಗಿ ಹುಡುಕುತ್ತಾ ಯೆರೂಸಲೇಮಿಗೆ ಬಂದರು. ಯೆರೂಸಲೇಮಿಗೆ ಬಂದಾಗ ದೇವಾಲಯದಲ್ಲಿ ಕಂಡರು. ದೇವರ ಆಲಯದಲ್ಲಿ ಏನು ಗೊತ್ತಂತಂದ್ರೆ ಯೇಸುವನ್ನು ಕಂಡರು. ಯೇಸು ಆ ದೇವಾಲಯದಲ್ಲಿ ಏನು ಮಾಡ್ತಿದ್ರು? ಬೋಧಕರ ನಡುವೆ ಕುಳಿತು ಅವರಿಂದ ಉಪದೇಶವನ್ನು ಕೇಳುತ್ತಾ, ಅವರಿಗೆ ಪ್ರಶ್ನೆ ಮಾಡುತ್ತಾ, ಬೋಧಕರೊಂದಿಗೆ ಮಹಾಪಂಡಿತರೊಂದಿಗೆ ಕುಳಿತು ಆತನು ಧರ್ಮಶಾಸ್ತ್ರವನ್ನು ಅವರಿಂದ ಕೇಳುತ್ತಾ, ಅವರಿಗೇನು ಗೊತ್ತಾ, ಧರ್ಮಶಾಸ್ತ್ರವನ್ನು ಬಿಚ್ಚಿ ಹೇಳುತ್ತಾ, ಧರ್ಮಶಾಸ್ತ್ರದ ಎಲ್ಲ ವಚನಗಳನ್ನು ಅವರೊಂದಿಗೆ ಮಾತಾಡುತ್ತಾ ಇದ್ದಾರೆ. ಏನು ಮಾತಾಡ್ತಿದ್ದೆ ಗೊತ್ತಾ? ಇವತ್ತಿನ ದಿವಸ ಯಾಜಕರು ಮಹಾಯಾಜಕರೊಂದಿಗೆ, ಆ ಬೋಧಕರೊಂದಿಗೆ ಏನು ಮಾತಾಡ್ತಿದ್ದಾರೆ ಸ್ವಾಮಿ? 12 ವರ್ಷದ ಮಗ. ಆ ಬೋಧಕರಾದರೂ ಗೊತ್ತಾ 70-80 ವರ್ಷದ ಬಹಳ ವಯಸ್ಸಿನವರು. ಇವರು ಶಾಸ್ತ್ರಜ್ಞರು, ಎಲ್ಲ ಮೋಸ ಧರ್ಮಶಾಸ್ತ್ರಗಳು ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಕ್ಕಂಥ ಇವರು ಎಲ್ಲರೂ. ಆದರೆ ಅವರ ಮಧ್ಯದಲ್ಲಿ ಯೇಸು ಸ್ವಾಮಿ ಕುಳಿತು ಏನು ಕೇಳ್ತಾ ಇದ್ದಿರ್ಬೋದು? ಇವತ್ತಿನ ದಿವಸ ಪಸ್ಕದ ಹಬ್ಬ ಜಾತ್ರೆ ಅದಲ್ಲ. ಪಸ್ಕ ಅಂದರೆ ಏನು? ಪಸ್ಕ ಹೀಗೆ ಏಸು ವರ್ಷ ನೀವು ಮಾಡ್ತಾ ಇದ್ದೀರಿ. ಅವತ್ತು ದಿವಸ ಬಿಡುಗಡೆಯಾಗಿ ನೀವು ಬಂದಿದ್ದೀರಲ್ಲ, ಅವತ್ತು ದಿವಸ ಐಗುಪ್ತ ದೇಶದಿಂದ ನೀವು ಬಿಡುಗಡೆಯಾಗಿ ಬಂದಿದ್ದೀರಲ್ಲ, ಅಲ್ಲಿ ಒಂದು ಕುರಿ ಏನು ಗೊತ್ತಾ ಕೊಯ್ಯಲ್ಪಟ್ಟಿತ್ತಲ್ಲ, ಆ ಕುರಿಯ ರಕ್ತ ಏನು ಗೊತ್ತಾ ನಿಮ್ಮ ಮನೆಗೆ ಹಚ್ಚಿತ್ತಲ್ಲ. ಯಾವಾಗ ನಿಮ್ಮ ಮನೆಗೆ ಆ ಕುರಿಯ ರಕ್ತ ಹಚ್ಚಲ್ಪಟ್ಟಿತ್ತು, ಆವಾಗೇನು ಗೊತ್ತಾ ಸಂಹಾರ ದೂತ ನಿಮಗೆ ನಾಶ ಮಾಡಿಲ್ಲ. ಆದರೆ ಐಗುಪ್ತ ದೇಶದ ಚೊಚ್ಚಲ ಮಕ್ಕಳನ್ನೆಲ್ಲ, ಚೊಚ್ಚಲಾಗಿರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನು ಅವತ್ತು ದಿವಸ ಇಡೀ ದೇಶದೆಲ್ಲ ಸಂಹಾರ ಮಾಡಿದ. ನೀವಾದರೂ ಅವರ ದುಃಖದಲ್ಲಿದ್ದಾಗ ನೀವೇನು ಗೊತ್ತಾ ಬಿಡುಗಡೆಯಾಗಿ ಏನು ಗೊತ್ತಾ ಬಂದಿರತಕ್ಕಂಥ ಒಂದು ದಿನ ಇದು. 12 ವರ್ಷದ ಮಗ ಅವ್ರಿಗೆ ಕೇಳ್ತಾ ಇದ್ದ. ಆದರೆ ಧರ್ಮಶಾಸ್ತ್ರದಲ್ಲಿ ಏನು ಬರೆಯಲ್ಪಟ್ಟಿದೆ? ಆ ಕುರಿ ಎಲ್ಲಿದೆ? ಜನ ಹುಡುಕ್ತಾ ಇದ್ದಾರೆ ಆ ಕುರಿ. ಇವತ್ತು ದಿವಸ ನೀವು ಹುಡುಕ್ತಾ ಇದ್ದೀರಿ, ಆ ಕುರಿ ಎಲ್ಲಿ ಆದ ಇವತ್ತು ದಿವಸ? 12 ವರ್ಷದ ಮಗ ಏನು ಹೇಳ್ತಾ ಇದ್ದಾನೆ ಗೊತ್ತಾ? 53ನೇ ಯೆಶಾಯ ಪ್ರವಾದಿ ಗ್ರಂಥವನ್ನು ಬಿಚ್ಚಿ ಹೇಳ್ತಾ ಇದ್ದಾನೆ. ಒಬ್ಬ ಮಗು ಏನು ಗೊತ್ತಾ ಬರ್ತಾನೆ, ಆತನು ಯಜ್ಞ ಅರ್ಪಿಸ್ತಾನೆ, ಆತನು ಮಹಾಯಾಜಕನಿದ್ದಾನೆ, ಆತ ರಾಜಾಧಿರಾಜನಿದ್ದಾನೆ, ಆತನು ಯಜ್ಞದ ಕುರಿ ಇದ್ದಾನೆ, ಆತನು ಕುರಿ ಇದ್ದಾನೆ. ನೀವು ಅರ್ಪಿಸ್ತಕ್ಕಂಥ ಎಲ್ಲ ಹಬ್ಬ ಹುಣ್ಣಿಮೆಗಳಲ್ಲಿ, ನಿಮ್ಮ ಎಲ್ಲ ಜಾತ್ರೆಗಳಲ್ಲಿ ಆತನಿದ್ದಾನೆ. ಆತನ ಆ ಒಂದು ಮರಣ ಆಗಿದ ಮೇಲೆ, ಆ ಕುರಿ ಕೊಯ್ಯಲ್ಪಟ್ಟಿದ ಮೇಲೆ ಆ ಎಲ್ಲ ಜಾತ್ರೆಗಳು ನಿಂತು ಹೋಗ್ತವೆ ಎಂಬುದಾಗಿ ಆತನು ತಿಳಿಸಿ ಹೇಳುತ್ತಾ ಇದ್ದ. ಪಸ್ಕ ಹಬ್ಬ ಅಂದರೆ ಏನು? ನೀವು ಬಿಡುಗಡೆ ಆಗಿರ್ತಕ್ಕಂಥ. ಹಾಗಾದರೆ ಅದಾದ ನಂತರ ಪಂಚಾಶತಮ ದಿನ ಹಬ್ಬ ಮಾಡ್ತಿರಲ್ಲ, ಎಷ್ಟು ದಿನಕ್ಕೆ ಮಾಡ್ತೀರಿ ನೀವು? ನೋಡು, ಈ ಕುರಿ ಕೊಯ್ಯಲ್ಪಟ್ಟಿದ ಮೇಲೆ 7 ವಾರಗಳಾಗಬೇಕು. ಈ ಪಸ್ಕ ಹಬ್ಬ ಆಗಿದ ಮೇಲೆ 7 ವಾರ ಆಗಬೇಕು. 7 ವಾರ ಅಂದ್ರೆ ಗೊತ್ತಾ 49 ದಿವಸ. 40 ದಿವಸ ಆಗಿರ ಮ್ಯಾಕೆ ಏನು ಬರ್ತದೆ ಗೊತ್ತಾ ಏನು ಬರ್ತದೆ ಗೊತ್ತಾ? ಈ ಒಂದು ಪಂಚಾಶತಮ ಜಾತ್ರೆ ಬರ್ತದೆ, ಪೆಂಟಿಕೋಸ್ಟ್ ಜಾತ್ರೆ ಬರ್ತದೆ. ಹೀಗಂದ್ರೆ ಏನು? ಪಸ್ಕ ಹಬ್ಬ ಆಗಿದ ಮೇಲೆ ಗೊತ್ತಾ ಪೆಂಟಿಕೋಸ್ಟ್ ಬರ್ತವೆ, ಪಂಚಾಶತಮ ಹಬ್ಬ ಬರ್ತದೆ. ಅದಾಗಿದ ಮೇಲೆ ಏನು ಗೊತ್ತಂದ್ರೆ ಏನು ಬರ್ತದೆ ಗೊತ್ತಾ? ಸುಗ್ಗಿ. ಆ ಪಂಚಶತಮದಕ್ಕೆ ಏನು ಗೊತ್ತಾ? ಸುಗ್ಗಿಯ ಹಬ್ಬ ಅಂತ ಕರೀತಾರೆ. ಅದಾಗಿದ ಮೇಲೆ ಏನು ಗೊತ್ತಾ? ಲಾಸ್ಟ್ ಇದು ಪರ್ಣಶಾಲೆ ಅಂತ ಬರ್ತದೆ. ಇವೆಲ್ಲ ಏನು ನಿಮ್ಮ ಜೀವಮಾನದಲ್ಲಿ ಗೊತ್ತಾ? ಈ 3 ಜಾತ್ರೆಗಳವ, 5 ಹಬ್ಬಗಳವ, ಆಮೇಲೆ ಗೊತ್ತಾ 3 ಜಾತ್ರೆಗಳವ. ಈ 3 ಜಾತ್ರೆಗಳು ಏನಿದೆ ನಿಮ್ಮ ಜೀವಮಾನದಲ್ಲಿ ಗೊತ್ತಾ? ಈ ಪಸ್ಕ ಹಬ್ಬ ಯಾಕೆ ಮಾಡ್ತೀರಿ? ಅದಾಗಿನ ಗೊತ್ತಾ ಪೆಂಟಿಕೋಸ್ ಹಬ್ಬ ಯಾಕೆ ಮಾಡ್ತೀರಿ? ಅನಾಗಿನ ನಂತರ ಗೊತ್ತಂದ್ರೆ ಪರ್ಣಶಾಲೆ ಜಾತ್ರೆ ಯಾಕೆ ಮಾಡ್ತೀರಿ? ಅದರ ಅರ್ಥ ಏನಿದೆ? ಯಾಕೆ ಮಾಡ್ತೀರಿ? ಈ 3 ವಿಷಯಗಳನ್ನು ಕುರಿತು
ಕರ್ತನು ಅವತ್ತಿನ ದಿವಸ ಅವರೊಂದಿಗೆ ಚರ್ಚೆ ಮಾಡ್ತಾ ಇದ್ದಾನೆ. ಅವತ್ತಿನ ದಿವಸ ದೇವ್ರ ಮಕ್ಕಳೇ, 12 ವರ್ಷದ ಮಗನಿಗೆ ಈ ಧರ್ಮಶಾಸ್ತ್ರವನ್ನೆಲ್ಲ ಕಲಿಸಿಕೊಟ್ಟವ್ರು ಯಾರು? ಇದರ ಅರ್ಥ ಹೇಳಿಕೊಟ್ಟವ್ರು ಯಾರು? ಅವತ್ತಿನ ದಿವಸ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿರ್ತಕ್ಕಂಥವ್ನು ಯಾರು? ಅಲ್ಲಿ ಕುರಿ ಕೊಯ್ಯಲ್ಪಟ್ಟಿತ್ತು. ಆ ಕುರಿ ಯಾರು? ಆ ರಕ್ತ ಹಚ್ಚಲ್ಪಟ್ಟಿತ್ತು ಅವರ ಮನೆಯ ನಿಲುವು ಪಟ್ಟಿಗಳಿಗೆ. ಆ ರಕ್ತ ಯಾರ್ದು? ಅದೇನು ಇವತ್ತಿನ ದಿವಸ ಗೊತ್ತಾ? ನಿಮಗೇನಾದರೂ ಗೊತ್ತಾದ? ಈ ಪಸ್ಕ ಹಬ್ಬ ಯಾಕೆ ಆಚರಿಸ್ತೀರಿ? ಯಜ್ಞದ ಕುರಿ, ಒಬ್ಬ ನರ ಕುರಿ ಬರ್ತದೆ. ಆ ನರ ಕುರಿ ಬಂದಿದ ಮೇಲೆ, ಆ ನರ ಕುರಿ ಯಜ್ಞ ಅರ್ಪಿಸಿದ ಮೇಲೆ ಈ ಕುರಿ ಯಜ್ಞ ಹೋಮಗಳು ನಿಂತು ಹೋಗ್ತವೆ ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಗೆ ಗೊತ್ತಿಲ್ಲವೇನು? ಆಮೇಲೆ ನೋಡ್ತೇವೆ ಗೊತ್ತಾ, ಯೆರೆಮೀಯ 31:31 ಹೇಳಿದ ಹಾಗೆ ಎಲ್ಲ ಯಜ್ಞ ಹೋಮಗಳು ಹಳೆಯ ಪದ್ಧತಿ ಎಲ್ಲ ನಿಂತು ಹೋಗ್ತವೆ, ಬರೆಯಲ್ಪಟ್ಟಿದೆ. ಯೆರೆಮೀಯ ಪ್ರವಾದಿ ಹೇಳಿದ್ದಾನೆ, ಯೆಶಾಯ ಪ್ರವಾದಿ ಹೇಳಿದ್ದಾರೆ. 53ನೇ ಅಧ್ಯಾಯದಲ್ಲಿಗೂ ಆತನು ಬರ್ತಾನೆ, ಯಜ್ಞದ ಕುರಿಯಾದ ಆತನು ಬರ್ತಾನೆ, ಆತನು ಬಲಿ ಅರ್ಪಿಸ್ತಾನೆ. ಆಗಿದ ಮೇಲೆ ಗೊತ್ತಾ, ನಿಮ್ಮ ಎಲ್ಲ ಹಬ್ಬ ಹುಣ್ಣಿಮೆಗಳು ಮುಗಿದು ಹೋಗ್ತವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆ 80ರಲ್ಲಿ ಬರೆಯಲ್ಪಟ್ಟ ಹಬ್ಬದ ಗೀತೆ. ಆ ಹಬ್ಬದ ಗೀತೆ ಏನಿದೆ? ಹಬ್ಬ ಮುಗಿದು ಹೋಗ್ತದೆ. ಯಾವಾಗ ಪಸ್ಕ ಆಯಿತು, ಪಸ್ಕ ಆಗಿದ ಮೇಲೆ ಏನು ಗೊತ್ತಂದ್ರೆ ಎಲ್ಲ ಹಬ್ಬಗಳು ಮುಗಿದು ಹೋಗ್ತವೆ. ಆದ್ರೆ ಇದು ನೆನಪಿಟ್ಕೋಬೇಕಂತ ಅವ್ರಿಗೆ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಅವ್ರಿಗೆ ತಿಳಿಸಿ ಬೋಧಕರೊಂದಿಗೆ ಮಾತಾಡ್ತಿದ್ದಾನೆ. ಪಸ್ಕ ಅಂದರೆ ಏನು? ಪೆಂಟಿಕೋಸ್ಟ್ ಯಾಕೆ ಮಾಡ್ತೀರಿ? ಪಂಚಾಶತಮ ದಿನ ಯಾಕೆ ಮಾಡ್ತೀರಿ? ಆಮೇಲೆ ಗೊತ್ತಾ, ಪರ್ಣಶಾಲೆ ಜಾತ್ರೆ ಯಾಕೆ ಮಾಡ್ತೀರಿ? ಇದರ ಅರ್ಥ ಏನು? ಸ್ವಾಮಿ ಅವತ್ತು ದಿವಸ ತಿಳಿಸಿ ಅಂಥ ಹಿರಿಯ ಬೋಧಕರಿಗೆ ಕುಳಿತು 12 ವರ್ಷದ ಮಗ ಮಾತಾಡುವಂಥದ್ದನ್ನು ನೋಡಿ ಏನು ಗೊತ್ತಾ, ಆಶ್ಚರ್ಯಪಟ್ಟರು ಎಂಬುದಾಗಿ ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ಅಷ್ಟೊತ್ತಿಗೆ ತಂದೆ ತಾಯಿಗಳು ಬಂದು ನಿಂತಿದ್ದಾರೆ. ಬೋಧಕರೊಂದಿಗೆ ಈತನು ಬೋಧನೆ ಮಾಡ್ತಕ್ಕಂಥದ್ದನ್ನು ತನ್ನ ಮಗನಾದಂಥ ಯೇಸು ಅವತ್ತು ದಿವಸ ಆ ಬೋಧಕರೊಂದಿಗೆ, ಹಿರಿ ಬೋಧಕರೊಂದಿಗೆ, ಯಾಜಕರು, ಮಹಾಯಾಜಕರೊಂದಿಗೆ 50 ದಿವಸ ಬೋಧನೆ ಮಾಡುತ್ತಾ ಇದ್ದಾನೆ. ಈ 3 ವಿಷಯಗಳನ್ನು ಕುರಿತು, ಈ ಒಂದು 3 ವಿಷಯಗಳು ಕುರಿತು ಮಾತಾಡ್ತೇವೆ. ಪಸ್ಕ ಹಬ್ಬದ ಕುರಿತು, ಆಮೇಲೆ ಏನು ಗೊತ್ತಾ ಅಂತಂದ್ರೆ ಈ ಪೆಂಟಿಕೋಸ್ಟ್ ಹಬ್ಬದ ಕುರಿತು, ಆಮೇಲೆ ಗೊತ್ತಾ ಪರ್ಣಶಾಲೆಗಳ ಕುರಿತು ಏನು ಗೊತ್ತಾ ಮಾತಾಡ್ತಾ ಇದ್ದಾನೆ. ಯಾಕೆ ಆಚರಿಸ್ತೀರಿ ಇವೆಲ್ಲ? ದೇವ್ರ ಮಕ್ಕಳೇ, ಆವತ್ತಿನ ದಿವಸ ಅದನ್ನು ಕೇಳಿದ ಮೇಲೆ ಬಹಳ ಆಶ್ಚರ್ಯ ಉಂಟಾಯಿತು. ಇವತ್ತಿನ ದಿವಸ ನಮ್ಮ ಜೀವಮಾನದಲ್ಲಿ ಸಹ ನಮಗೂ ಸಹ ಇದು ಗೊತ್ತಿರಬೇಕು. ಯಾವಾಗೇನು ಗೊತ್ತಾ, ಈ ಒಂದು ಪಸ್ಕ ಹಬ್ಬ ಆಯಿತು. ಯಾವಾಗಿದು ಪಸ್ಕ ಹಬ್ಬ ಆಯಿತು ಅಂದರೆ ಏನು ಗೊತ್ತಾ, ಪಸ್ಕ ಹಬ್ಬ ಅಂದರೆ ಏನು ಗೊತ್ತಾ, ಯಜ್ಞದ ಕುರಿ ಕೊಯ್ಯಲ್ಪಟ್ಟಿದೆ. ನಮ್ಮ ಕರ್ತನು ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿದ್ದಾನೆ, ಯಜ್ಞ ಪಶುವಾಗಿದ್ದಾನೆ, ಯಜ್ಞವಾಗಿ ಇಡೀ ಪಾಪ ಪರಿಹಾರ ಮಾಡಿದ್ದಾನೆ, ಬಿಡುಗಡೆ ಮಾಡಿದ್ದಾನೆ. ಅದು ಬಿಡುಗಡೆಯ ವರ್ಷ. ಯಾವುದು ಗೊತ್ತಾ, ಈ ಒಂದು ಪಸ್ಕ ಹಬ್ಬ. ಇದು ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನತಕ್ಕಂಥ ಹಬ್ಬ. ಈಗ ಹುಳಿ ಇಲ್ಲ, ಈಗ ಪಾಪ ಇಲ್ಲ, ಪಾಪ ಪರಿಹಾರ. ಎಲ್ಲಿ ಪಸ್ಕದ ಕುರಿ ಕೊಯ್ಯಲ್ಪಟ್ಟಾಗ ಏನಾಯಿತು ಗೊತ್ತಾ, ಯಾವ ಪಸ್ಕ? ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಮರಣ ಹೊಂದಿದ ಮೇಲೆ ಎಲ್ಲ ಪಾಪ, ಆ ರಕ್ತದಲ್ಲಿ ಎಲ್ಲ ಪಾಪ, ಇಡೀ ಸಮಸ್ತ ಲೋಕದ ಮೇಲಿರ್ತಕ್ಕಂಥ ಪಾಪದ ಭಯ, ಮರಣದ ಭಯ ಯೇಸು ನಾಮದಲ್ಲಿ ತೆಗೆದು ಹೋಯಿತು, ಹೊಂಟೋಯ್ತಲ್ಲ, ತೊಳೆದು ಬಿಟ್ಟ. ಒಂದೇ ದಿವಸದಾಗ ಲೋಕದ ಪಾಪ ಎಲ್ಲ ತೊಳೆದು ಬಿಟ್ಟ ಅಂಬೋದಕ್ಕೆ ಏನದು ಗೊತ್ತಾ, ಪಸ್ಕ ಹಬ್ಬ ಅಂದ್ರೆ ಏನು ಗೊತ್ತಾ, ಪಾಸ್ವ, ದ ಫೀಸ್ಟ್ ಆಫ್ ದ ಅನ್ಲಿವನ್ಡ್ ಬ್ರೆಡ್ ಅಂತ. ಹುಳಿ ಇಲ್ಲದಂಥ ರೊಟ್ಟಿ ತಿನ್ನತಕ್ಕಂಥ ಅದು. ಈಗ ಹುಳಿ ಇಲ್ಲ, ಹೊರಟೋಗ್ಯದ ಈಗ. ಆಯ್ತು, ಇದನ್ನೇ ಮಾಡ್ತೀರಲ್ಲ. ಅದೇ ಇವತ್ತು ದಿವಸ ನಾವು ಗುಡ್ ಫ್ರೈಡೇ ಮಾಡ್ತೇವಲ್ಲ, ಪಸ್ಕದ ಕುರಿ ಕೊಯ್ಯಲ್ಪಟ್ಟಿದೆಯಲ್ಲ, ನೆನಪು ಮಾಡ್ಕೋತೇವಲ್ಲ. ಆಯಿತು, ಅದಾಗಿದ ಮೇಲೆ ಏನಾದಿ? ಕ್ರೈಸ್ತರು ಜೀವಮಾನದಲ್ಲಿ ಸಹ ಏನು ಗೊತ್ತಾ, ಈ 3 ಥರದ ಜಾತ್ರೆಗಳು ಬದುಕಿರುವಾಗಲಿ, ಸಾವು ಬರೋದಕ್ಕಿಂತ ಮುಂಚಿತದಾಗಬೇಕು. ಮೊದಲನೇ ಗೊತ್ತಾ, ಪಸ್ಕ ಜಾತ್ರೆ ಆಗಬೇಕು ನಮ್ಮ ಜೀವಮಾನ. ಯಜ್ಞದ ಕುರಿ ಆತನು ನಮಗೋಸ್ಕರವಾಗಿ ಸತ್ತು, ಆತನು ಹೂಣಲ್ಪಟ್ಟು ಎದ್ದು ಪರಲೋಕಕ್ಕೇರಿ ಹೋದ ಹಾಗೆಯೇ
ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಪಸ್ಕ ಆಚರಿಸಬೇಕು. ಆ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಿದ ಮೇಲೆ ಪಸ್ಕ. ಈಗ ಪಾಪ ನಮ್ಮಲ್ಲಿ ಇರಬಾರ್ದು. ಯಾವಾಗ ನಮ್ಮಲ್ಲಿ ಪಾಪ ಇಲ್ಲ, ಈಗ ಮುಂದಿನ ಕರ್ತವ್ಯ ಅನ್ನೋದು ಗೊತ್ತಾ? ನಾವು ನೋಡ್ತೇವೆ 7 ವಾರಗಳಾಗಿದ ಮೇಲೆ, ಪಸ್ಕ ಆಗಿದ ಮೇಲೆ 7 ವಾರ ಆಗಿದ ಮೇಲೆ, ಅಂದರೆ 49 ದಿನಗಳಾಗಿದ ಮೇಲೆ ಪಂಚಾಶತಮ ದಿನ, ಇದು ಸುಗ್ಗಿಯ ದಿನ. ಅಂದರೆ ಏನು ಗೊತ್ತಾ? ಸುಗ್ಗಿ ಆಗಬೇಕು. ಸುಗ್ಗಿಗಳು ಯಾವ ಥರದ್ದು? ನಿಮ್ಮ ಹೊಲಗಳು ಭಾಳ ಬೆಳೆದಾಗ ಅದನ್ನು ಸುಗ್ಗಿ ಮಾಡುವ ಹಾಗೆ ಇವತ್ತಿನ ದಿವಸ ಪಾಪ ಪರಿಹಾರ ಆಗಿದ ಮೇಲೆ ಅನೇಕ ಆತ್ಮಗಳನ್ನು ರಾಶಿಯಾಗಿ ಗೆಲ್ಲಬೇಕು. ಪಸ್ಕದ ಜಾತ್ರೆ ಆಗಿದ ಮೇಲೆ ಅನ್ಬೇಕು, ಪ್ರತಿಯೊಬ್ಬರು ಜೀವಮಾನದಲ್ಲಿ ಅನ್ಬೇಕು, ಆತ್ಮಗಳು ಬೇಕು. ಆತ್ಮ ಗೆಲ್ಲುವುದಕ್ಕಾಗಿ ನಮ್ಮ ಕರ್ತನು ಏನು ಮಾಡಿದನು ಗೊತ್ತಾ? ಬೆಸ್ತರನಾಗಿ ಮಾಡಿದ್ದಾನೆ. ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ಮಾಡಿದ್ದಾನೆ. ಹೌದಾ? ಇವತ್ತಿನ ದಿವಸ ಏನು ಗೊತ್ತಾ? ಆ ಪಸ್ಕ ಹಬ್ಬ ಎಲ್ಲರ ಜೀವಮಾನದಲ್ಲಿ ಆಗ್ಯದ. ಆಯಿತಾ? ಆಗಿದ ಮ್ಯಾಕೆ ಏನು ಗೊತ್ತಾ? ಆತ್ಮಗಳು ಬೇಕಲ್ಲ. ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಇದ್ದಾಗ ಇದು ಯಾರಿಗೂ ಅವರಿಗೆ ಅರ್ಥ ಆಗಲಿಲ್ಲ. ಯಾವಾಗ ಯೇಸು ಸ್ವಾಮಿ ಸತ್ತು ಜೀವಿತನಾಗೆ ಎದ್ದು ಬಂದಿದ್ದ ಮೇಲೆ ಆವಾಗ ಅವರಿಗೆ ಅರ್ಥ ಆಗ್ಯದ. ಅಲ್ಲಿ ತನಕ ಏನು ಗೊತ್ತಾ? ಅವರು ಜಾತ್ರೆ ಮಾಡೋಕ್ಕಾಗಿಲ್ಲ. ಪಸ್ಕ ಅಂದರೆ ಏನು ಅವ್ರಿಗೆ ಇನ್ನೂ ಗೊತ್ತೇ ಇದ್ದಿಲ್ಲ. ಯಜ್ಞದ ಕುರಿಯಾದ ಆತನ ಅವ್ರ ಜೊತೆಯಲ್ಲೇ ಇದ್ದಾನೆ, ಆದರೆ ಅವ್ರಿಗೆ ಅರ್ಥ ಆಗಿಲ್ಲ. ಯಾವಾಗ ಆತನು ಶಿಲುಬೆ ಮೇಲೆ ಸತ್ತು ಜೀವಿತನಾಗೆ ಎದ್ದು ಹೋಗಿದ ಮೇಲೆ ಏನಾಯಿತು ಗೊತ್ತಾ? ಸತ್ತು ಜೀವಿತನ ಎದ್ದು ಹೋಗಿದ 10 ದಿವಸಗಳಾಗಿದ ಮೇಲೆ ಏನಾಯಿತು ಗೊತ್ತಾ? ಪಂಚಾಶತಮ ದಿನ ಬಂತು. ಪವಿತ್ರಾತ್ಮ ಭೂಮಿ ಮೇಲೆ ಇಳಿದು ಬಂತು, ಎಲ್ಲರ ಮ್ಯಾಗ ಬಂತು. ಆವಾಗ ಪೇತ್ರ ಎಷ್ಟು ರಾಶಿ ಮಾಡ್ದ? 3,000 ಜನ. ಇದಕ್ಕೇನು ಗೊತ್ತಾ? ಪೆಂಟಿಕಾಸ್ಟ್ ಅಂತ ಕರೀತಾರೆ. ಪಂಚಾಶತಮ ಅಂದರೆ ಗೊತ್ತಂದ್ರೆ ದ ಫೀಸ್ಟ್ ಆಫ್ ಹಾರ್ವೆಸ್ಟ್. ಅಂದರೆ ಗೊತ್ತಾ? ಸುಗ್ಗಿ ಆಯಿತು, ಆತ್ಮಗಳು ಗೆದ್ದರು. ಯಾವಾಗೇನು ಗೊತ್ತಾ? ಕ್ರೈಸ್ತರ ಜೀವಮಾನದಲ್ಲಿ ಏನು ಗೊತ್ತಾ? ಈ ಪಸ್ಕ ಹಬ್ಬ ಆಗಿದ ಮೇಲೆ, ನಾವೆಲ್ಲ ನಮ್ಮ ಪಾಪ ಪರಿಹಾರ ಆಗಿದ ಮೇಲೆ ಅನೇಕ ಆತ್ಮಗಳನ್ನು ಗೆಲ್ಲುವಂಥ ಬೆಸ್ತರಾಗಬೇಕು. ನಮ್ಮ ಜೀವಮಾನದಲ್ಲಿ ಅನೇಕ ಆತ್ಮಗಳು ಸುಗ್ಗಿ ಮಾಡ್ತಕ್ಕಂಥವ್ರಾಗಬೇಕು. ಅನೇಕ ಆತ್ಮಗಳು ನಮಗೆ ಬೇಕು. ಅದಕ್ಕೋಸ್ಕರವಾಗಿ ಏನು ಗೊತ್ತಾ? ಯೋಹಾನ ಬರೆದ ಸುವಾರ್ತೆಯಲ್ಲಿ ಸ್ವಾಮಿಯರು ಹೇಳಿದಾರೆ ಗೊತ್ತಂದ್ರೆ 15ನೇ ಅಧ್ಯಾಯ, ಯೋಹಾನ 15ನೇ ಅಧ್ಯಾಯದಾಗ ಯಾಕೆ ನಮಗೆ ಆರಿಸ್ಕೊಂಡಿದ್ದಾನೆ? ನಮಗೆ ಪಸ್ಕ ಆಗಿದ ಮೇಲೆ ಏನು ಗೊತ್ತಾ? ಆತನಿಗೆ ಏನು ಬೇಕಾಗ್ಯದ? ಫಲ ಬೇಕು. ನಾವು ಆತಗೆ ನಂಬಿದ ಮೇಲೆ ಗೊತ್ತಾ? ನಾವು ಸುವಾರ್ಥಕರಾಗಿ, ನಾವು ಒಬ್ಬ ಬೋಧಕರಾಗಿ, ಒಬ್ಬ ಸೇವಕನಾಗಿ ಆಗಿದ ಮೇಲೆ ಗೊತ್ತಾ? ಅನೇಕ ಆತ್ಮಗಳು ಬೇಕು. ಅದಕ್ಕೆ ಹೇಳ್ತಾನೆ 15:16 ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕಂತಲೂ ನೀವು ಕೊಡುವ ಫಲವು ನಿಲ್ಲುವಂತಾಗಬೇಕಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಯಾವಾಗ ನಮ್ಮಲ್ಲಿ ಈ ಒಂದು ಪಸ್ಕ ಹಬ್ಬ ಆಗ್ಯದ, ಯಾವಾಗೇನು ಗೊತ್ತಂತಾರೆ? ಗುಡ್ ಫ್ರೈಡೇ ಆಗ್ಯದ. ಯಾವಾಗ ನಮ್ಮಲ್ಲಿ ಗೊತ್ತಾ? ಶುಭ ಆಗ್ಯದ. ಅನೇಕರಿಗೆ ಆತ್ಮಗಳು ಗೆಲ್ಲುವಂಥ ಬೆಸ್ತರನಾಗಿ ನಮ್ಮನ್ನು ಮಾಡಿದ್ದಾರೆ. ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ನಮ್ಮನ್ನು ಆತನ ಆವಾಗ ಪೇತ್ರನು ತನ್ನ ಜೀವಮಾನದಲ್ಲಿ ಆತನು 33 ವರ್ಷ ಜೊತೆ ಇದ್ದರೂ ಸಹ ಹಬ್ಬ ಆಗಲಿಲ್ಲ. ಯಾವಾಗ ಹಬ್ಬ ಆಯಿತು ಗೊತ್ತಾ? ಆತ್ಮ ಮೇಲೆ ಇಳಿದು ಬಂದಾಗ. ಪ್ರತಿಯೊಬ್ಬರ ಜೀವಮಾನದಲ್ಲಿ ಇದು ಆತ್ಮ ಇಳಿಲೇಬೇಕು. ಕ್ರೈಸ್ತರ ಜೀವಮಾನದಲ್ಲಿ ಪಸ್ಕ, ಆನಂತರದಲ್ಲಿ ಗೊತ್ತಾ? ಪವಿತ್ರಾತ್ಮ ನಮ್ಮ ಮೇಲೆ ಬರಬೇಕು. ಯಾವಾಗ ಪವಿತ್ರಾತ್ಮ ನಮ್ಮ ಮೇಲೆ ಬರ್ತದ, ಅನೇಕ ಆತ್ಮಗಳು ರಾಶಿ ಪೇತ್ರ 3,000, 5,000 ಹೀಗೆ ಬೆಳೀತಾ ಹೊರಟೋವೆ. ಬೆಳಿ ಅಂತಾರೆ, ಫಲ ಅಂತ. ಕ್ರೈಸ್ತರ ಜೀವಮಾನದಲ್ಲಿ ಫಲ ಬೇಕು. ಕ್ರೈಸ್ತಿಯ ಜೀವಿತದಲ್ಲಿ ಫಲ ಬೇಕು. ಪಸ್ಕ ಆಚರಣೆ ಆಗಿದ ಮೇಲೆ, ನಮ್ಮ ಜೀವಮಾನದಲ್ಲಿ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಿದ ಮೇಲೆ ನಮ್ಮ ಮೇಲೆ ಪವಿತ್ರಾತ್ಮ ಬರಬೇಕು. ಆ ಪವಿತ್ರಾತ್ಮದಿಂದ ಅನೇಕ ಆತ್ಮಗಳನ್ನು ಗೊತ್ತಾ? ರಾಶಿ ನಮ್ಮ ಜೀವನದಲ್ಲಿ, ನಮ್ಮ ಜೀವನ ಪಟ್ಟಿಯಲ್ಲಿ ಗೊತ್ತಾ? ಅನೇಕ ಆತ್ಮಗಳು ಬೇಕು ಸಾಯುವುದರ ಒಳಗಾಗಿ. ಇದು ಏನು ಗೊತ್ತಾ? ಪಸ್ಕ. ಆ ನಂತರದಲ್ಲಿ ಗೊತ್ತಾ? ಪರ್ಣಶಾಲೆ. ಯಾವಾಗ ಪಸ್ಕ ಆಯಿತು, ಉಳಿದಿಂದ ಏನು ಗೊತ್ತದ? ಗ್ಯಾದರಿಂಗ್ ಅಂತ. ಎಲ್ಲ ಫಲ ಬಂತು, ಭೂಮಿ ಎಲ್ಲ ರಾಶಿ ಆಯಿತು. ರಾಶಿ ಆಗಿದ ಮೇಲೆ ಕೂಡಿಸ್ತಾರಲ್ಲ ಕಣಜದಾಗ, ಹಾಗೆಯೇ ಅನೇಕ ಆತ್ಮಗಳನ್ನು ಗೊತ್ತಾ? ಕಣಜದಲ್ಲಿ ಕೂಡಿಸುವಂಥದ್ದು ದ ಗ್ಯಾದರಿಂಗ್ ಡೇ ಅಂತಾರೆ. ದ ಫೀಸ್ಟ್ ಆಫ್ ದಿ ಟೊಬರ್ನಾಕಲ್ ಗೊತ್ತಾ? ಪರ್ಣಶಾಲೆ. ಅವತ್ತಿನ ದಿವಸ ಸುಗ್ಗಿಗೆ ಎಲ್ಲ ಕಾಣಿಕೆಯನ್ನು ಕೂಡಿಸ್ತಕ್ಕಂಥ, ಸುಗ್ಗಿಯ ಆತ್ಮಗಳನ್ನು ಕೂಡಿಸ್ತಕ್ಕಂಥ.
ಅಂದ್ರೇನು? ಸಭೆ. ಇವತ್ತಿನ ದಿವಸ ಸಭೆ ಆತ್ಮಗಳಿಂದ ಕೂಡಿರ್ತಕ್ಕಂಥ ಒಂದು ಸಭೆ ಆಗಬೇಕು. ಪ್ರತಿಯೊಬ್ಬರ ಜೀವಮಾನದಲ್ಲಿ ಈ ಮೂರನ್ನು ಗೊತ್ತಾ ಹಂತಗಳ ದಾಟಿ ಹೋಗಬೇಕಾಗಿದೆ ಕ್ರೈಸ್ತ ಜೀವಮಾನದಲ್ಲಿ. ಪಸ್ಕ ಹಬ್ಬ, ಆನಂತರ ಗೊತ್ತಂದ್ರೆ ಪಂಚಾಶತಮ, ಆನಂತರದಲ್ಲಿ ಏನು ಗೊತ್ತಂದ್ರೆ ಕೊನೆಯದಾಗಿ ಗೊತ್ತಂತಂದ್ರೆ ಪರ್ಣಶಾಲೆ ಆಗಬೇಕು, ಆತ್ಮಗಳ ಸಂಗ್ರಹಣೆ. ಪಂಚಶತಮ ಅಂದ್ರೆ ಗೊತ್ತಾ ಸುಗ್ಗಿಯ ಹಬ್ಬ. ಆಮೇಲೆ ಸುಗ್ಗಿ ಹಬ್ಬ ಅಂದ ತಕ್ಷಣ ಎಲ್ಲರೂ ಸುಗ್ಗಿ ಹಬ್ಬ ಮಾಡ್ತೇವೆ. ಯಾವಾಗ ನವಂಬರ್ ಡಿಸೆಂಬರ್ದಾಗ ಹಬ್ಬ ಮಾಡ್ಕೋತೇವೆ. ಸುಗ್ಗಿ ಏನು ಈ ರೋಗದ ಬೆಳೆಯಲ್ಲ, ಆತ್ಮಗಳು ಬೇಕು. ಹೊಸ ಆತ್ಮಗಳು ಎಷ್ಟು ಜನ ಪರಿವರ್ತನೆ ಆಗಿದ್ದಾರೆ ನನ್ನ ಜೀವಮಾನದಲ್ಲಿ ನಾವು ಮಾಡುವಂಥ ಸೇವೆಯಿಂದ ಎಷ್ಟು ಜನ ಪರಿವರ್ತನೆ ಆಗ್ಯಾರ. ಸೊ ಇವೇನು ಗೊತ್ತಂದ್ರೆ 3 ಥರದ ಈ ಜಾತ್ರೆ ಏನು ಗೊತ್ತಾ ಅರ್ಥ. ಅವತ್ತಿನ ದಿವಸ ಸ್ವಾಮಿ ತನ್ನ ಏನು ಗೊತ್ತಾ ಯಾಜಕರು, ಮಹಾಯಾಜಕರಿಗೆ, ಬೋಧಕರಿಗೆ ತಿಳಿಸಿ ಹೇಳುತ್ತಾ ಇದ್ದಾನೆ. ಅಂತಹ ಒಂದು ಜಾತ್ರೆಯಲ್ಲಿ ಕಳೆದು ಹೋಗಿದ್ದಾನೆ. ಯಾಕೆ ಗೊತ್ತಾ? ಬೋಧಕರಿಗೆ ಬೋಧಿಸುವುದಕ್ಕೋಸ್ಕರವಾಗಿ, ಈ ಬೋಧಕರಿಗೆ ಏನು ಗೊತ್ತಾ ತಿಳುವಳಿಕೆ ಕೊಡುವುದಕ್ಕೋಸ್ಕರವಾಗಿ, ಒಂದು ಸಣ್ಣ ಮಗುವಿನ ಮೂಲಕವಾಗಿ ಏನು ಗೊತ್ತ ಮಾತಾಡ್ತಿದ್ದಾನೆ ತಂದೆ ಆದ ದೇವರು. 12 ವರ್ಷದ ಬಾಲಕ, ಈತನ ಯಾವ ಧರ್ಮಶಾಸ್ತ್ರ, ಈತನ ಯಾವ ಶಾಲೆಗೆ ಹೋಗಿದ್ದ, ಈತನ ಎಲ್ಲಿ ತರಬೇತಿ ಆಯಿತು? ತಂದೆ ಮೊದಲೇ ತರಬೇತಿ ಮಾಡಿ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ ನಮ್ಮ ತಂದೆ. ಈತನು ಯಜ್ಞದ ಕುರಿಯಾಗಿ ಮೊದಲೇ ನೇಮಿಸಿ ಕಳಿಸ್ಕೊಟ್ಟಿದ್ದಾನೆ ನಮಗೋಸ್ಕರವಾಗಿ, ನಮ್ಮನ್ನು ರಾಶಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ, ನಮ್ಮನ್ನು ರಾಶಿ ಮಾಡಿ ತನ್ನ ಕಣಜದಲ್ಲಿ ಕೂಡಿಸಿಕೊಳ್ಳೋದಕ್ಕೋಸ್ಕರವಾಗಿ. ಏನು ಗೊತ್ತಂದ್ರೆ ಯೇಸು ಸ್ವಾಮಿ ಅವತ್ತು ದಿವಸ ಆ ಬೋಧಕರಿಗೆ ಜಾತ್ರೆಯಲ್ಲಿ ಕುಳಿತು ಬೋಧಿಸ್ತಾ ಇದ್ದ. ಯಾರ ವಿಷಯ ಮಾತಾಡ್ತಿದ್ದ? ಪಸ್ಕ ಹಬ್ಬ ಯಾಕೆ ಆಚರಿಸ್ತೀರಿ? ಆಮೇಲೆ ಗೊತ್ತಂದ್ರೆ ಪಂಚಾಶತಮ ದಿನ ಯಾಕೆ ಆಚರಿಸ್ತೀರಿ? ಪರ್ಣಶಾಲೆ ಯಾಕೆ ಆಚರಿಸ್ತೀರಿ? ಈ 3 ಜಾತ್ರೆಗಳು ನೀವು ಮಾಡ್ತಾ ಇದ್ದೀರಲ್ಲ, ಆ ಜಾತ್ರೆ ಯಾಕೆ ಮಾಡ್ತಾ ಇದ್ದೀರಿ ಎಂಬುದಾಗಿ ನಿಜವಾದಂಥ ಜಾತ್ರೆ ಮಾಡುವ ಆತನು ಅವರ ಮಧ್ಯದಲ್ಲಿದ್ದು ಮಗು ಏನಾಗ್ಲತ್ತದ ಗೊತ್ತಾ? 12 ವರ್ಷದ ಮಗ ಅದ. ಈಗ ಮುಂದೆ 27 ವರ್ಷ ಆಗಿದ ಮೇಲೆ ಆತನು ಬಲಿ ಅರ್ಪಿಸ್ತಾನೆ ಅಂತಕ್ಕಂಥದ್ದನ್ನು ಅವರ ಮಧ್ಯದಲ್ಲಿ ಕುಳಿತು ಸ್ವಾಮಿ ಮಾತಾಡ್ತಾ ಇದ್ದಾರೆ. ದೇವನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ಜೀವಮಾನದಲ್ಲಿ ಫಲವೇ. ಯಾವಾಗ ನಾವು ಪಸ್ಕ ಆಚರಿಸ್ತೀವಿ ಅಂದಮೇಲೆ ಫಲ ಸಂಗ್ರಹಣೆ, ಆತ್ಮ ಸಂಗ್ರಹಣೆ, ಪೆಂಟಿಕಾಸ್ಟ್, ಪಂಚಾಶತಮ, ಬರೀ ಅದು ಹಬ್ಬ ಮಾಡ್ತಾರೆ ಅಷ್ಟೇ, ಅದರ ಅರ್ಥನೇ ಗೊತ್ತಿಲ್ಲ. ಇವತ್ತಿನ ದಿವಸ ಕ್ರೈಸ್ತರು ಜೀವಮಾನದಲ್ಲಿ ಗುಡ್ ಫ್ರೈಡೆ ನಾವು ಮಾಡ್ತೀವಿ, ಆದರೆ ಗೊತ್ತಾ ಆತ್ಮಗಳ ಸಂಗ್ರಹಣೆ. ಯಾವಾಗ ಆತ್ಮ ಸಂಗ್ರಹಣೆ ಆಗ್ತದೆ? ಎಲ್ಲರ ಮೇಲೆ ಪವಿತ್ರಾತ್ಮ ಬಂದಿದ ಮೇಲೆ, ಸಭೆಗಳ ಮೇಲೆ ಪವಿತ್ರಾತ್ಮ ಬಂದಾಗ ರಾಶಿ ರಾಶಿ ಆತ್ಮಗಳು ಬರ್ಲಿಕ್ಕೆ ಸಾಧ್ಯ. ಆತ್ಮ ಇರಲಾರ್ದು ಹೋದ್ರೂ ಏನು ಗೊತ್ತಾ ಫಲ ಸಂಗ್ರಹಣೆ ಆಗಲ್ಲ, ಆತ್ಮಗಳು ಗೆಲ್ಲಕ್ಕಾಗಲ್ಲ. ಇವತ್ತು ದಿವಸ ದೊಡ್ಡ ದೊಡ್ಡ ಸಭೆಗಳಿರ್ಬೋದು, ಆದರೆ ಏನು ಗೊತ್ತಾ ಆತ್ಮಗಳು ಗೆದಿಬೇಕಾಗಿದೆ, ಆತ್ಮ ಬೇಕಾಗಿದೆ. ಒಳ ನೋಡೋಕೆ ಭಾಳ ಜನ ಇದ್ದೇವೆ, ಬದುಕುವನೆಂಬ ಹೆಸರು ನೀವು ಸತ್ತು ಹೋದಂಥವ್ರು ಭಾಳ ಜನ. ದೇವನಾಮ ಸ್ತೋತ್ರ ಉಂಟಾಗಲಿ. ಅವತ್ತು ದಿವಸ ಆ ಒಂದು ಯೆರೂಸಲೇಮಿನ ಗುಡಿಯಲ್ಲಿ ಯೇಸು ಸ್ವಾಮಿ 3 ದಿನ ಬೋಧಕರಿಗೆ ಮೋಶೆಯ ಧರ್ಮಶಾಸ್ತ್ರದ ಒಂದೊಂದು ಅಕ್ಷರವನ್ನು ವರ್ಣಿಸಿ ಮಗು ಹೇಳ್ತಾ ಇದೆ. ಅದಕ್ಕೆ ಕಾಳದೋಗ್ಯ. ಇದು ತಂದೆ ತಾಯಿಗೆ ಏನು ಗೊತ್ತದ? ಯೋಸೇಫನಿಗೆ ತನ್ನ ಮಗ ಯಾರು? ಯೋಸೇಫಿಗೆ ಏನು ಗೊತ್ತದ ತನ್ನ ಮಗ ಎಂಥವನಂತ? ಅವನಿಗೆ ಏನು ಗೊತ್ತದ? ತಾಯಿಗೆ ಗೊತ್ತದ. ನನ್ನ ಮಗ ಹ್ಯಾಂಗ ನನ್ನ ತಾಯಿಗೆ ಗೊತ್ತದ. ಯೋಸೇಫನಿಗೇನು ಗೊತ್ತಿದ್ದು ಗೊತ್ತಿಲ್ಲ. ಈ ಯೇಸು ಯಾರೆಂಬುದಾಗಿ ಗೊತ್ತಿಲ್ಲ. ಇಷ್ಟೇ. ಈಗ ಮುಂದೆ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಆಗ ಅವರೊಂದಿಗೆ ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಕ್ಕೂ ಆಶ್ಚರ್ಯಪಟ್ಟರು. ತಂದೆ ತಾಯಿಗಳು ಆತನನ್ನು ಕಂಡು ನನ್ನ ಮಗ 3 ದಿವಸ ಇವ್ರಿಗೆ ಬೋಧನೆ ಮಾಡ್ತಾ ಇದ್ದಾನ. ಅವರೇ ನಮಗೆ ಬೋಧನೆ ಮಾಡ್ತಕ್ಕಂಥವ್ರು. ನನ್ನ ಮಗನಿಗಿಂತ ಶಿಕ್ಷಣ ಆಗಿಲ್ಲ, ನನ್ನ ಮಗನಿಗೆ ಇದು ಯಾವುದು ಬೋಧನೆ ಆಗಿಲ್ಲ. ಇವತ್ತಿನ ದಿವಸ ನನ್ನ ಮಗ ಅವ್ರಿಗೆ ಮಾತಾಡ್ತಾ ಇದ್ದಾನಲ್ಲ, ಈ 3 ಜಾತ್ರೆಗಳ ವಿಷಯದಲ್ಲಿ ತಿಳಿಸಿ ಹೇಳ್ತಾ ಇದ್ದಾನಲ್ಲ. ಪಸ್ಕ ಅಂದರೆ ಏನಂತ ಹೇಳ್ತಾ ಇದ್ದಾನೆ. ಆಮೇಲೆ ಏನು ಗೊತ್ತಾ ಪರ್ಣಶಾಲೆ ಅಂದರೆ ಏನಂತ ಹೇಳ್ತಾ ಇದ್ದಾನೆ. ಈಗೇನು ಗೊತ್ತಾ ಅಂತಂದ್ರೆ ಎಲ್ಲ ತಿಳಿಸಿ ಹೇಳ್ತಾ ಇದ್ದಾನೆ ನನ್ನ ಮಗ. ಈತನಿಗೆ ಎಲ್ಲಿಂದ ಬಂತು ಈ ಜ್ಞಾನ? ಯಾರು ಕಲಿಸ್ಕೊಟ್ಟರು? ಅಂಥ ಬೋಧಕರಿಗೆ ಮಹಾಬೋಧಕನಾಗಿ ಒಂದು ಸಣ್ಣ ಮಗ ಮಾತಾಡ್ತಕ್ಕಂಥದ್ದು. ಅವ್ರು ಎಲ್ಲರೂ ಕೇಳ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ಹೌ ಇಟ್ ಈಸ್ ವಂಡರ್ಫುಲ್. ಒಂದು ಸಣ್ಣ ಮಗು
12 ವರ್ಷದ ಬಾಲಕ ಮಾತಾಡ್ತಾ ಇದ್ದಾನೆ ಯಾಜಕರಿಗೆ, ಮಹಾಯಾಜಕರಿಗೆ. ಕರ್ತನಲ್ಲಿ ಪ್ರಿಯರೇ, ಇದು ನಮ್ಮ ಜೀವಮಾನದಲ್ಲಿ ಬರಬೇಕಾಗಿದೆ. ದೇವರ ವಾಕ್ಯ ನಮ್ಮ ಜೀವಮಾನದಲ್ಲಿ ಬರಬೇಕಾಗಿದೆ. ಆವಾಗ ತಂದೆ ತಾಯಿಗಳು ಆತನ ಬುದ್ಧಿಗೆ ನೋಡಿ ಆಶ್ಚರ್ಯಪಟ್ಟರು. ಆಗ ಆತನ ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು. ಆಗ ತಾಯಿ ಏನಂತಳು ಗೊತ್ತಾ? ಇಲ್ಲಿ ನೆನಪಿಟ್ಕೊಳ್ಳಿ. ಆತನ ತಾಯಿಯು, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದ್ದಿ? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿಕೊಂಡು ಬಂದೇವಲ್ಲ. ಕಂದ, ನಮಗೆ ಯಾಕೆ ಹಿಂಗೆ ಮಾಡಿದೆಪ್ಪ? ನಾವು ಎಲ್ಲೆಲ್ಲೋ ಹುಡುಕಿದೇವಪ್ಪ ನಿನಗೆ. ನಾನು ವಾಪಸ್ ತಿರುಗಿ ಎಲ್ಲಿಗೆ ಹೋದೆ ಗೊತ್ತಾ? ನಜರೇತಿಗೆ ಹೋದೆ. ಅಲ್ಲಿಗೆ ಹೋಗಿ ಸಿಕ್ಕಿದೇನಂತ. ಜಾತ್ರೆಗೆ ನಂಗೆ ಸಿಗಲು ಹೋದಿ. ನಜರೇತಿಗೆ ಬಂದೆ, ಅಲ್ಲಿ ಸಿಗ್ತೇನಂತ. ಮನೆಗೆ ಬಂದೇನು, ಅಲ್ಲಿ ಸಿಗಲಿಲ್ಲ. ಈಗ ಏನು ಮಾಡಬೇಕಂತ ನೆಂಟರಿಷ್ಟ್ರ ಬಳಿಗೆ ಹೋದೆ. ನೆಂಟರ ಬಳಿ ಯಾರಾದರೂ ಸಿಗ್ತೇನೋ, ನಮ್ಮ ಬಂಧು ಬಾಂಧವರು ಎಲ್ಲರೂ ಹೋಗಿದ್ದೇನೋ ಅಂತ ಅಲ್ಲಿಗೆ ಹೋಗಿದ್ದೆವು. ಅಲ್ಲಿಯೂ ಸಿಗಲಿಲ್ಲ. ಮಗ, ನೀನು ಯಾಕೆ ಹಿಂಗೆ ಮಾಡಿದೆ? ನೀನು ಇದು 3ನೇ ದಿನ ಆಯಿತು. ನಾನು ನಿನ್ನ ತಂದೆ ಎಷ್ಟು ಹುಡುಕ್ತಾ ಇದ್ದೇವಪ್ಪ. ಯೇಸು ಸ್ವಾಮಿ ತಂದೆ ತಾಯಿಗಳ ಮನೆಯಲ್ಲಿಲ್ಲ. ಯೇಸು ಸ್ವಾಮಿ ಅವರ ಬಂಧು ಬಾಂಧವರಲ್ಲಿಲ್ಲ. ಯೇಸು ಸ್ವಾಮಿ ಎಲ್ಲಿದ್ದಾರೆ ಗೊತ್ತಾ? ತಂದೆಯ ಮನೆಯಲ್ಲಿದ್ದಾರೆ. ಇಲ್ಲೇನು ಗೊತ್ತಾ ಪ್ರಶ್ನೆ? ಅಪ್ಪ, ಕಂದ, ನಮಗೆ ಯಾಕೆ ಹೀಗೆ ಮಾಡಿದೆ ನೀನು? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿಕೊಂಡು ಬಂದೇವಲ್ಲ. ಮಗ, ನಿನ್ನ ಹುಡ್ಕೋತ ಬಂದೆ. ನಾನು ನಿನ್ನ ತಂದೆಯು ಹುಡುಕುತ್ತಾ ಬಂದೆ. ಒಂದು ಸಂದರ್ಭದಲ್ಲಿ ಸ್ವಾಮಿ ಮಾತಾಡಿದ. ಏನಂತ? ಯಾರು ನನ್ನ ತಂದೆ? ಯಾರು ನನ್ನ ತಾಯಿ? ಯಾರು ನನ್ನ ಅಣ್ಣ ತಮ್ಮಿಂದರು? ಯಾರು ನನ್ನ ಬಂಧು ಬಾಂಧವರು? ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವರೇ ಅವರೇ ನನ್ನ ಅಣ್ಣ ತಮ್ಮಂದಿರು, ಬಂಧು ಬಾಂಧವರು ಅಂತ ಅವತ್ತು ಸ್ವಾಮಿ ಮಾತಾಡ. ಆದರೆ ಸಣ್ಣ ಮಗುವಾಗಿದ್ದಾಗ ಒಂದು ಮಾತಾಡ್ತಿದ್ದಾನೆ. 12 ವರ್ಷದಿದ್ದಾಗ ಒಂದು ಮಾತಾಡ್ತಿದ್ದಾನೆ. ಆ ಮಾತು ಏನು ಗೊತ್ತಾ? ಯೋಸೇಫನ ಜೀವಮಾನದಲ್ಲಿ ಬಹಳ ಕಾಡಿಸಲಿಕ್ಕೆ ಪ್ರಾರಂಭವಾಯಿತು. ಯೋಸೇಫನ ಜೀವಮಾನದಲ್ಲಿ ಈ ಒಂದು 12 ವರ್ಷದ ಮಗನ ಬಾಯಿಂದ ಬಂದಂಥ ಈ ಮಾತು ಕೇಳಿದ ತಕ್ಷಣ ಏನು ಗೊತ್ತಾ? ಯೋಸೇಫನ ಮನಸ್ಸಿನಲ್ಲಿ ಗೊತ್ತಾ? ಮಗನ ಬಳಿ ಇರಬೇಕಾದಂಥ ಪ್ರೀತಿ ಅಲ್ಲಿ ಏನಾಗಿದೆ ಗೊತ್ತಾ? ನಾನು ಮುಂದೆ ತಿಳಿಸ್ತೇನೆ ನೋಡಿ. ಮಗ, ತಾಯಿಯು, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದಿ? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೇವಲ್ಲ ಎಂದು ಹೇಳಲು ಯೇಸು ಸ್ವಾಮಿ ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೋ? ಎಲ್ಲರೂ ಕೇಳ್ತಾ ಇದ್ದಾರೆ. ಮಗ, ನಾನು ನಿನ್ನ ತಂದೆಯು ಎಷ್ಟೋ ತಳಮಳಗೊಂಡು ಹುಡುಕ್ತಾ ಇದ್ದೀವಿ. ನಾನು ನಿನ್ನ ತಂದೆಯು ಅಂದಾಗ ಆತ ಹೇಳ್ತಾ ಇದ್ದಾನೆ, ಅಮ್ಮ, ನಾನು ನನ್ನ ತಂದೆಯ ಮನೆಯಲ್ಲಿದ್ದೇನೆಂಬುದು ನಿಮಗೆ ಗೊತ್ತಿಲ್ಲನು. ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ಗೊತ್ತಿಲ್ಲೇನು? ನಾನು ನನ್ನ ತಂದೆಯ ಮನೆಯಲ್ಲಿದ್ದೆ. ನಾನು ಯೋಸೇಫ ಕೇಳಿಸ್ಕೊಂಡಿದ್ದ. ಓ, ನಾ ಯಾರು? ನಾ ಯಾರು? ಇವತ್ತು ದಿವಸ ದೇವರಿಗೆ ನನ್ನ ತಂದೆ ಅಂತ ಹೇಳ್ತಾ ಇದ್ದಾನಲ್ಲ, ಮತ್ತು ನಾ ಯಾರು? ಇಲ್ಲಿ ಮರಿಯಳು ಮತ್ತು ಯೋಸೇಫರ ಜೀವಮಾನದಲ್ಲಿ ವ್ಯತ್ಯಾಸ. ಅದು ಎಲ್ಲಿ ತನಕ ವ್ಯತ್ಯಾಸ ಬಂತು ಗೊತ್ತಾ? ಯೇಸು ಸ್ವಾಮಿ ಶಿಲುಬೆ ಮೇಲೆ ಆತನು ಕೊನೆಯ ಉಸಿರು ಎಳೆಯುವಂಥ ಸಂದರ್ಭದಲ್ಲಿ ತಾಯಿಯನ್ನು ಯಾರಿಗೆ ಒಪ್ಪಿಸ್ಕೊಡ್ತಾ ಇದ್ದಾನೆ ಗೊತ್ತಾ ಅಂತಂದರೆ, ತನ್ನ ಶಿಷ್ಯನಾಗಿರ್ತಕ್ಕಂಥ ಯೋಹಾನನಿಗೆ ಒಪ್ಪಿಸ್ಕೊಡ್ತಾ. ಆದರೆ ಅವ್ರಿಗೆ ಇನ್ನೂ 4 ಮಂದಿ ಅಣ್ಣ ತಮ್ಮಿಂದರು ಹಾರ, ಅಕ್ಕ ತಂಗಿಯರೂ ಹಾರ ಅನ್ನೋದು ಬರೆಯಲ್ಪಟ್ಟವು. ಆದರೆ ತಾಯಿ ಯಾರಿಗೆ ಒಪ್ಪಿಸ್ಕೊಡ್ತಾ ಇದ್ದಾನೆ ಗೊತ್ತಾ? ಯೋಹಾನನ ತನ್ನ ಶಿಷ್ಯರಿಗೆ ಕೊಡ್ತಾ ಇದ್ದಾನೆ. ಯಾಕೆ? ಅಣ್ಣ ತಮ್ಮಿಂದರು ಇರ್ಲಕ್ಕಾಗಿ, ಆತನ ಅವಳಿಗೆ ಇನ್ನೂ ಮಕ್ಕಳು ಇರ್ಲಕ್ಕಾಗಿ. ಅಂದರೆ ಏನು ಗೊತ್ತಾ? ಅಣ್ಣ ತಮ್ಮಿಂದರು ಯಾರೂ ಈತನನ್ನು ಅರಿಯಲಿಲ್ಲ, ಸೇರಿಸಿಕೊಳ್ಳಲಿಲ್ಲ. 12 ವರ್ಷದಿಂದಲೇ ಅಣ್ಣ ತಮ್ಮಿಂದರು ಎಲ್ಲರೂ ಇವನು ಮುಂದೆ ಬರ್ತಕ್ಕಂಥ ಎಲ್ಲ ಅಣ್ಣ ತಮ್ಮ ಈತನಿಗೆ ವಿರೋಧ. ಅಣ್ಣ ತಮ್ಮಿಂದರು ಸಹ ಈತನಿಗೆ ಗ್ರಹಿಸ್ಕೊಂಡಿಲ್ಲ. ತಂದೆ
ಇವತ್ತಿನಿಂದ ಏನು ಗೊತ್ತಾ, ಅವ ದೇವ್ರು ನನ್ನ ತಂದೆ ಅಂತ ಇದ್ದಾನಲ್ಲ, ಮತ್ತು ನ್ಯಾಯನಾಗಬೇಕು ನಿನಗೆ. ಯೋಸೇಫ ಮತ್ತು ಮರಿಯಳ ಜೀವಮಾನದಲ್ಲಿ ಮಗನ ನಿಮಿತ್ತವಾಗಿ ಭೇದ ಉಂಟಾಯಿತು. ಹ್ಯಾಂಗೆ ಉಂಟಾಯಿತು ನೋಡೋಣ. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ. ಇಲ್ಲಿ ಇನ್ನೊಂದು ಜಾತ್ರೆ ಅದ. ಈಗ ಈತಿಗೆ ಪೂರ್ತಿ 30 ವರ್ಷ ಆಗ್ಯದ, ಇಲ್ಲ 12 ವರ್ಷ ಅದ. ಆದರೆ ಏನು ಗೊತ್ತಾ, 7ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯದಾಗ ಇಲ್ಲೇನು ಗೊತ್ತಾ, ಎಲ್ಲಿ ಹೋಗ್ತಾರೆ, ಪರ್ಣಶಾಲೆಯ ಜಾತ್ರೆಗೆ ಹೋಗ್ತಾ ಇದ್ದಾರೆ. 7ನೇ ಅಧ್ಯಾಯ. ಈ ಸಂಗತಿಗಳಾದ ಮೇಲೆ ಯೇಸು ಗಲಿಲಾಯದಲ್ಲಿ ಸಂಚಾರ ಮಾಡುತ್ತಿದ್ದನು. ಯಹೂದ್ಯರು ಆತನನ್ನು ಕೊಲ್ಲುವ ಪ್ರಯತ್ನದಲ್ಲಿದ್ದರಿಂದ ಆತನ ಯೂದಾಯದಲ್ಲಿ ಸಂಚಾರ ಮಾಡುವ ಮನಸ್ಸಿರಲಿಲ್ಲ. ಪರ್ಣಶಾಲೆಗಳ ಹಬ್ಬವೆಂಬ ಯಹೂದ್ಯರದೊಂದು ಜಾತ್ರೆಯು ಸಮೀಪವಾದಾಗ ಆತನ ಅಣ್ಣ ತಮ್ಮಿಂದರು ಆತನಿಗೆ, ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯೂದಾಯಕ್ಕೆ ಹೋಗು. ಪ್ರಸಿದ್ಧಿಗೆ ಬರಬೇಕೆಂದರೆ ಯಾವನಾದರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ. ನೀನು ಇಂಥ ಕಾರ್ಯಗಳನ್ನು ಮಾಡುವನಾದ್ದರಿಂದ ಲೋಕಕ್ಕೆ ತಿಳಿಯಪಡಿಸಿಕೋ ಎಂದು ಹೇಳಿದರು. ಯಾಕಂದರೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು. ಯಾವಾಗಲೂ ಭೇದ ಉಂಟಾಗಿದೆ ಗೊತ್ತಾ? 12 ವರ್ಷದ ಮಗು ಇದ್ದಾಗಲೇ, ಮಗ ಕಂದ, ನಾನು ನಿನ್ನ ತಂದೆ ಹುಡುಕುತ್ತಾ ಬಂದಿದ್ದೇವೆ, ನೀವು ನಾನು ಹುಡುಕಿದ್ದೇನು? ನನಗೆ ಹುಡುಕಿರೆ ನೀವು? ನಿಜವಾಗಿ ಅವ್ರು ಹುಡುಕಿದಾರ? ನಾನು ನನ್ನ ತಂದೆಯ ಮನೆಯಲ್ಲಿ ಇದ್ದೇನೆ ಎಂಬಂಥ ಮಾತನ್ನು ಹೇಳುವಾಗ ಈತನ ತಂದೆ ಯಾರು? ಯೋಸೇಫನು ಹೇಳ್ತಾ ಇದ್ದಾನೆ, ಈತನ ತಂದೆ ಯಾರು? ಮುಂದೆ ಅದೇ ತಂದೆಯ ಮಾತು ಉಳಿದ ಎಲ್ಲ ಮಕ್ಕಳ ಜೀವಮಾನದಲ್ಲಿ ಬಂತು. ಈ ಯೇಸು ಏನು ಗೊತ್ತಾ, ನನ್ನ ಮಗ ಅಲ್ಲ. ಹೌದು, ನನಗೆ ಗೊತ್ತಾದ, ಯೋಸೇಫನಿಗೆ ಕೋರದ, ಯೋಸೇಫ್ ಏನು ಗೊತ್ತಾ, ಆ ಮರಿಯಳನ್ನು ಸೇರಿಸ್ಕೊಳ್ಳೋದಕ್ಕೆ ನೀನು ಹೆದರಬೇಡ. ಆಕೆಯ ಗರ್ಭವು ಏನು ಗೊತ್ತಾ, ಪವಿತ್ರಾತ್ಮನಿಂದ ಆದದ್ದು. ಅದೇನು ಗೊತ್ತಾ, ಆ ಹುಟ್ಟುವಂಥ ಮಗು ಏನಾಗಿರ್ತದೆ ಗೊತ್ತಾ, ಪರಾತ್ಪರನ ಕುಮಾರ ಆಗಿರ್ತಾನೆ. ಅವಳಿಗೇನು ಗೊತ್ತಾ, ಬಿಟ್ಕೊಡ್ಬೇಕಂತ ಅವತ್ತೇ ವಿಚಾರ ಮಾಡಿದ್ದ. ಯಾರು? ಯೋಸೇಫ್. ಆದರೆ ದೇವದೂತ ಗಾಬ್ರಿಯೇಲ್ ಹೇಳುವಂಥ ಮಾತು ಕೇಳಿದ, ನೀವು ಸೇರಿಸ್ಕೊಳ್ಳಿಕ್ಕೆ ಬೇಕು, ಯಾಕಂದ್ರೆ ಇದು ಪರಾತ್ಪರನ ಕುಮಾರ ಹಾನ ಅಂತ ಹೇಳಿದ ಮಾತು ಅವತ್ತು ನೆನಪು ಅಂತವನಿಗೆ. ಇವ ದೇವ್ರ ಮಗ ಹಾನ ಅಂತ. ಆವತ್ತಿನಿಂದ ಈತನ ಬಳಿ ಗೊತ್ತಾ ವ್ಯತ್ಯಾಸ ಉಂಟಾಯಿತು. ಲೌಕಿಕವಾದಂಥ ಯೋಸೇಫನ ಜೀವಮಾನದಲ್ಲಿ ವ್ಯತ್ಯಾಸ ಉಂಟಾಯಿತು. ಅವಾಗೇನು ಗೊತ್ತಂದ್ರೆ ಆವತ್ತಿನಿಂದ ಭೇದ. ಅದಕ್ಕೇನು ಗೊತ್ತಾ, ಯೇಸು ಸ್ವಾಮಿ ಅವತ್ತಿನ ದಿವಸ ಎಲ್ಲಿಂದು ನಜರೇತನ್ನು ಬಿಟ್ಟು ಎಲ್ಲಿ ಬಂದ ಗೊತ್ತಾ, ಕಪೆರ್ನೌಮಿಗೆ ಬಂದು ಮನೆ ಮಾಡಿಕೊಂಡು ಇದ್ದ ತನ್ನ ತಾಯಿಯೊಂದಿಗೆ. ಆ ಎಲ್ಲ ಮಕ್ಕಳಿಗೆ ತೊಗೊಂಡೇನು ಗೊತ್ತಾ, 4 ಮಂದಿ ಮಕ್ಕಳು ತೊಗೊಂಡು ಯೋಸೇಫ ಬಾಜಿಗನು. ಇಲ್ಲೇನು ಗೊತ್ತಂತಂದ್ರೆ ತಾಯಿ ತೊಗೊಂಡು ಯೇಸು ಸ್ವಾಮಿ ಎಲ್ಲೇನು ಗೊತ್ತಾ, ಕಪೆರ್ನೌಮ್. ಆತನ ಸೇವೆ ಗಲಿಲಾಯ ಸೀಮೆಯಲ್ಲಿ ಎಲ್ಲ ಕಡೆ ಸೇವೆ ಮಾಡ್ತಾಯಿದ್ದಾರೆ ದೇವ್ರ ಮಕ್ಕಳೇ. ಈಗ ಆತನ ಅಣ್ಣ ತಮ್ಮೆಂದರು ಸಹ ಏನಂತ ಹೇಳ್ತಿದ್ರು ಗೊತ್ತಾ, ಪರ್ಣಶಾಲೆ ಹಬ್ಬ ಬಂದಾಗ ನೀನು ಮಾಡುವ ಕಾರ್ಯಗಳು ನಿನ್ನ ಶಿಷ್ಯರು ನೋಡುವಂತೆ ನೀನು ಭಾಳ ಫೇಮಸ್ ಆಗಬೇಕಂದ್ರೆ ನೀನು ಮಾಡುವಂಥ ಅದ್ಭುತ ಕಾರ್ಯಗಳಲ್ಲಿ ಇಲ್ಲಿ ಮಾಡಬೇಡ, ಅಲ್ಲಿ ಹೋಗು, ಯೆರೂಸಲೇಮ್ ಅಲ್ಲಿ ನಿನಗೆ ಹೊಡಿಲಕ್ಕೆ ಕೂತಿದ್ದಾರ, ಅಲ್ಲಿ ಹೋಗಿ ಮಾಡು. ಲೋಕಕ್ಕೂ ಫೇಮಸ್ ಅಂತ ತೋರಿಸ್ಕೋಬೇಕಲ್ಲ, ನೀನು ಲೋಕಕ್ಕೆ ತೋರ್ಪಡಿಸ್ಕೊಳ್ಬೇಕಾದ್ರೆ ಸಂಧೆ ಕುಂತು ಮಾಡೋದಲ್ಲ, ನೀ ಅಲ್ಲಿ ಹೋಗಿ ನೋಡು, ಮಾಡು, ಕಾಯ್ಕೊಂಡು ಕುಂತಾರೆ ನಿಂಗೆ ಯೆರೂಸಲೇಮ್ನಾಗ ಹೋಗಂತೇಳಿ ಏನು ಮಾಡ್ತಿದ್ರು ಗೊತ್ತಾ, ಆತನಿಗೆ ಅವಮಾನದಿಂದ ಮಾತಾಡಿದ್ರು. ಯಾಕಂದ್ರೆ ಇವನ ಅಣ್ಣ ತಮ್ಮಿದ್ರು ಸಹ ಯೇಸು ಸ್ವಾಮಿಗೆ ನಂಬಲಿಲ್ಲ. ಆದರೆ ಆಗ ಯೇಸು ಸ್ವಾಮಿ ಅವರಿಗೆ ಅಂತಾನ, ನನ್ನ ಸಮಯ ಇನ್ನೂ ಬಂದಿಲ್ಲ, ನಿಮ್ಮ ಸಮಯ ಯಾವಾಗಲೂ ಸಿದ್ಧವಾಗಿದೆ. ಲೋಕವು ನಿಮ್ಮನ್ನು ಹಾಗೆ ಮಾಡಲಾರದು, ಆದರೆ ನಾನು ಅದರ ಕ್ರಿಯೆಗಳು ಕೆಟ್ಟವುಗಳಿಂದ ಸಾಕ್ಷಿ ಹೇಳುವುದರಿಂದ ನನ್ನನ್ನು ಹಾಗೆ ಮಾಡುತ್ತದೆ. ನೀವೇ ಜಾತ್ರೆಗೆ ಹೋಗಿರಿ, ನನ್ನ ಸಮಯ ಇನ್ನೂ ಒದಗದೇ ಇರುವುದರಿಂದ ನಾನು ಈ ಜಾತ್ರೆಗೆ ಹೋಗುವುದಿಲ್ಲ ಎಂದು ಹೇಳಿದರು. ನಿಮ್ಮ ಸಮಯ ಯಾವಾಗ ಬೇದಪ್ಪ, ನೀವು ಹೋಗ್ರಿ, ನಾ ಹೋಗಲ್ಲ. ನನ್ನ ಸಮಯ ಬರ್ತದ ಅವಾಗ ಹೋಗ್ತೇನೆ. ನನಗಿನ್ನೂ ಸಮಯ ಬಂದಿಲ್ಲ. ಜಾತ್ರೆ ಯಾವ ಜಾತ್ರೆ? ಪಸ್ಕ ಹಬ್ಬದ ಜಾತ್ರೆ ನೋಡು, ನಿನ್ನ ಬಂದಿಲ್ಲ, ಬರ್ತದ ಮುಂದೆ, ಆವಾಗ ನಾ ಹೋಗ್ತೇನೆ, ಇವಾಗ ನಾವು ಹೋಗಲ್ಲ, ನೀವು ಹೋಗ್ರಿ ಎಂಬುದಾಗಿ ಅವ್ರಿಗೆ ಹೇಳಿ. ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ಯಹೂದ್ಯರ ಮಧ್ಯದಲ್ಲಿ ಕಳೆದು ಹೋಗಿದ್ದ, ತನ್ನ ಜನರಲ್ಲಿ ಕಳೆದು ಹೋಗಿದ್ದ, ತನ್ನ ಮನೆಯಲ್ಲಿ ಕಳೆದು ಹೋಗಿದ್ದ. ಆತನನ್ನು ಯಾರೂ ಸೇರಿಸಿಕೊಳ್ಳಲಿಲ್ಲ. ಆದರೆ ಯೇಸು ಸ್ವಾಮಿ ಹೇಳಿದ್ದಾನೆ ಅವತ್ತು ದಿವಸ ಆ ಯಾಜಕರು ಮಹಾಯಾಜಕರಿಗೆ ತಿಳಿಸಿ ಹೇಳ್ತಾ ಇದ್ದಾನೆ, ನಿಮ್ಮ ಧರ್ಮಶಾಸ್ತ್ರ ನೀವು ಓದ್ತಾ ಇದ್ದೀರಲ್ಲ, ಅದು ನಿಮ್ಗೆ ಅರ್ಥ ಆಗಿದೆಯೋ?
ಯೆಶಾಯ 53ನೇ ಅಧ್ಯಾಯ ನಿಮಗೆ ಅರ್ಥ ಆಗಿದೆಯೋ? ಮೋಶೆಯ ಧರ್ಮಶಾಸ್ತ್ರ ಎಲ್ಲ ಹಬ್ಬ ಹಣ್ಣಿಮೆಗಳನ್ನು ಆಚರಣೆ ಮಾಡ್ತಕ್ಕಂಥ ಅವರ ಅರ್ಥ ನಿಮಗೆ ಏನಾದರೂ ಆಗಿದೆಯೋ? ಇವತ್ತಿನ ದಿವಸ ಗೊತ್ತಾಗಿ ಕ್ರೈಸ್ತರ ಜೀವಮಾನದಲ್ಲಿ ಸಹ ಈ 3 ಹಂತ. ಮೊದಲನೇದು ಗೊತ್ತಾ ಪಸ್ಕ ಆಗಿದ ಮೇಲೆ ಗೊತ್ತಾ ಪಂಚಾಶತಮ ಆಗಿದ ಮೇಲೆ ಗೊತ್ತಾ ಪರ್ಣಶಾಲೆ. ಈ ಜಾತ್ರೆ 3 ಆಗಬೇಕು. ಈ ಆಗಬೇಕು. ಏನಾಗಬೇಕು ಇರುತ್ತೆ? ಮೊದಲನೇ ಪಾಪಕ್ಕಾಗಿ ಪಶ್ಚಾತ್ತಾಪಟ್ಟು ಬಿಡುಗಡೆ ಆಗಬೇಕು, ಪಾಪದಿಂದ ಪರಿಹಾರ ಆಗಬೇಕು. ಬಿಡುಗಡೆ ದಿನ ಅದ್ಯಾವುದು ಗೊತ್ತಾ? ಅದೇನು ಗೊತ್ತಂದ್ರೆ ಇದು ದಿವಸ ಪಸ್ಕ ಹಬ್ಬ. ಹುಳಿ ಇರಬಾರ್ದು, ಪಾಪ ಇರಬಾರ್ದು, ಪಾಪ ಬಿಟ್ಟು ಬರಬೇಕು. ಪಾಪ ಬಿಟ್ಟಿದ ಮ್ಯಾಗ ಗೊತ್ತಾ ಆತನಿಗೆ ಸೇವೆ ಮಾಡ್ತಕ್ಕಂಥ ನಾವುಗಳು ನಮ್ಮಲ್ಲಿ ಏನಿರಬೇಕು ಗೊತ್ತಾ? ಫಲ ಬೇಕು. ಅನೇಕ ಆತ್ಮಗಳು ಗೆಲ್ಲುವಂಥವ್ರಾಗಿರ್ಬೇಕು, ಅನೇಕ ಆತ್ಮಗಳು ಬೇಕು. ಆವತ್ತು ದಿವಸ ಸುಗ್ಗಿ ಹಬ್ಬ. ನೀವು ನೋಡ್ತಾ ಹೋದಾಗ ಏನು ಗೊತ್ತ? ಧರ್ಮಶಾಸ್ತ್ರ 16:9 ಓದ್ರಿ, ಆಮೇಲೆ ವಿಮೋಚನೆ 34:22 ಓದ್ರಿ. ಹೀಗೇನು ಗೊತ್ತಾ? ನೀವು ಓದ್ತಾ ಹೋದಾಗೆಲ್ಲ ಅಲ್ಲಿ 3 ಥರದ ಜಾತ್ರೆಗಳನ್ನು ಗೊತ್ತಾ ಅವ್ರು ಮಾಡ್ತಾಯಿದ್ದಾರೆ. ಅವುಗಳ ಅರ್ಥವನ್ನು ಸ್ವಾಮಿ ಬಿಚ್ಚಿ ಹೇಳ್ತಿದ್ದಾನೆ. ಮುಂದೆ ಆತನು ಬರ್ತಾನೆ, ಬಂದಿದ ಮೇಲೆ ಎಲ್ಲ ಹಬ್ಬ ಆಚರಣೆಗಳು ನಿಲ್ಲಿಸ್ತಾನೆ ಎಂಬುದಾಗಿ ಕರ್ತನ ಒಂದು ದಿವಸ ತಿಳಿಸಿ ಹೇಳುತ್ತಾ ಇದ್ದಾನೆ. ಅದಕ್ಕೆ ಆತನ ಆಡಿದಂಥ ಈ ಮಾತುಗಳನ್ನು ಕೇಳಿ, ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಈ ಪರ್ಣಶಾಲೆ, ಈ ಪಂಚಶತಮ ಮತ್ತು ಪರ್ಣಶಾಲೆ, ಈ ಜಾತ್ರೆಯ ಅರ್ಥ ಅವರಿಗೆ ಅರ್ಥ ಆಗಿಲ್ಲ. ತಂದೆ ತಾಯಿಗಳಿಗೂ ಸಹ ಅರ್ಥ ಆಗಿಲ್ಲ, ತಂದೆಗೂ ಸಹ ಇದು ಅರ್ಥ ಆಗಿಲ್ಲ. ತನ್ನ ಮಗ ಯಾರು ಏನು ಮಾಡ್ತಾಯಿದ್ದಾನಂತ ಅರ್ಥ ಆಗಿಲ್ಲ. ಅದಕ್ಕೆ ಮಗನಿಂದ ಏನಾದರೂ ಗೊತ್ತಾ? ದೂರಾಗಿ ಹೊರಟು ಹೋದರು. ಅಣ್ಣ ತಮ್ಮ ದೂರಾಗಿ ಹೋದರು, ಯಹೂದ್ಯರು ದೂರಾಗಿ ಹೋದರು, ಎಲ್ಲರೂ ಹೋದರು. ಕೊನೆಗೆ ಮತ್ತು ಯೆರೂಸಲೇಮಿನ ಆ ಒಂದು ಗೋಲ್ಗೊತ್ತಾ ಗುಡ್ಡದ ಮೇಲೆ ಒಬ್ಬನಿಗೆ ಬಿಟ್ಟು ಹೋದರು. ಯಾರೂ ಆತನ ಹೆಣ ಮುಟ್ಲಕ್ಕೆ ಬರಲಾರ್ದು ಹೋದರು. ದೇವ್ರ ಮಕ್ಕಳೇ, ಅವ್ರಿಗೆ ಅರ್ಥ ಆಗಿಲ್ಲ. ತನ್ನ ಮಗ ಯಾರಂತ ಅವ್ರಿಗೆ ಗೊತ್ತೇ ಆಗಿಲ್ಲ. ಇಸ್ರಾಯೇಲ್ರ ಮಗ ಯಾವನ ಅವ್ರಿಗೆ ಗೊತ್ತೇ ಇಲ್ಲ. ಇಸ್ರಾಯೇಲ್ರ ಒಡೆಯ ಯಾರನ್ನ ಗೊತ್ತೇ ಇಲ್ಲ. ಯಾನು ಮಾಡಿದ್ರು ಗೊತ್ತಿಲ್ಲದಂಥ ಹಬ್ಬ, ತಿಳಿಲಾರದಂಥ ಹಬ್ಬ ಮಾಡ್ಕೊಂಡು ಕೂತಿದ್ರು. ಅದೇ ಜಾತ್ರೆ ಇವತ್ತು ದಿವಸ ನಾವು ಮಾಡ್ತಾಯಿದ್ವಿ. ಜಾತ್ರೆ ಯಾಕೆ ಮಾಡ್ತೀವಿ ಗೊತ್ತಿಲ್ಲ, ಎಂಥ ಜಾತ್ರೆ ಮಾಡುತ್ತಿದ್ದೋ ಗೊತ್ತಿಲ್ಲ. ಪಾಪ ಬಿಟ್ಟು ಪಾಪ ಪರಿಹಾರ ಆಗೋಂಥ ಜಾತ್ರೆ ಅದ. ಆಮೇಲೆ ಪವಿತ್ರಾತ್ಮ ಬರ್ತಕ್ಕಂಥ ಜಾತ್ರೆ ಅದ. ಪವಿತ್ರಾತ್ಮ ಬಂದಿದ ಬೇಕು ಅನೇಕ ಆತ್ಮಗಳನ್ನ ಗೆಲ್ಲತಕ್ಕಂಥ ಜಾತ್ರೆ. ಪಾಪ ಪರಿಹಾರ ಆಗಬೇಕು. ಆಮೇಲೆ ಏನು ಗೊತ್ತಂತಂದ್ರೆ ಪವಿತ್ರಾತ್ಮ ಬರಬೇಕು, ಪವಿತ್ರಾತ್ಮ ಭರಿತರಾಗಬೇಕು. ಪವಿತ್ರಾತ್ಮ ಆಗಿರ್ಬೇಕು ಏನು ಗೊತ್ತಾ? ಅನೇಕ ಆತ್ಮಗಳನ್ನು ನಮ್ಮ ಜೀವಮಾನದಲ್ಲಿ ರಾಶಿ ಮಾಡಬೇಕು. ಆತ್ಮಗಳನ್ನು ಗೆಲ್ಲುವಂಥ ಒಬ್ಬ ಮೆಸ್ತರಾಗಿ ನಮ್ಮ ದೇವರು ಆರಿಸಿಕೊಟ್ಟಿದ್ದಾರೆ. ಈ ಭಾಗ್ಯಕ್ಕಾಗಿದ್ದೀವಿ ಅಂತ. ಆದರೆ ಇದು ಯಾರಿಗೂ ಅರ್ಥ ಆಗಲಿಲ್ಲ. ಬಳಿಕ ಯೇಸು ಸ್ವಾಮಿ ಆಗ ಮಗನಿಗೆ ಕರ್ಕೊಂಡು ಇಲ್ಲಿಗೆ ಹೋದರು, ನಜರೇತಿಗೆ ಹೋದರು. ಆದರೆ ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ತಂದೆಗೆ ಇದು ಗೊತ್ತಿಲ್ಲ. ನನ್ನ ಮಗ ಇಂಥ ಬೋಧಕರಿಷ್ಟೆಲ್ಲ ಉಪದೇಶ ಯಾಕೆ ಮಾಡ್ತಾ ಇದ್ದಾನ ಈ ಮಗ? ತಾಯಿ ಗೊತ್ತಾಗ ತನ್ನ ಮಗನು, ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ನನ್ನ ಮಗ ಯಾರೀತ? ಪರಾತ್ಪರನ ಕುಮಾರನೇತ. ನಿಜವಾಗಿ ನನ್ನ ಮಗ ದೇವಕುಮಾರನೇವ. ಈ ಅದ್ಭುತ ಕಾರ್ಯ ಮಾಡುವಂಥ ದೇವಾದಿ ದೇವಾನ, ಪರಲೋಕದ ಅರಸನ, ಭೂಲೋಕದ ಅರಸನ, ಇಡೀ ಸಮಸ್ತ ಲೋಕದ ಸೃಷ್ಟಿಕರ್ತ ಹಾನ ನನ್ನ ಮಗ ಮನಸ್ಸಿನಾಗ ಅವನು ಆಡೋಂಥ ಎಲ್ಲ ಮಾತುಗಳನ್ನು ಆಕಿ ಮನಸ್ಸಿನಲ್ಲಿ ಇಟ್ಕೊಂಡಳು ಅಂತ ಬರೆದ. ಮುಗಿಸ್ತೀನಿ. ಹಲ್ಲೆಲೂಯಾ. ಆಮೇಲೆ ಲೂಕ 2ನೇ ಸಂಧಿ 19ನೇ ವಚನದಲ್ಲಿ ತನ್ನ ಮಗ ಯಾರಂತ ಆಕಿ. ಆದರೆ ಮರಿಯಳು 2ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನ. ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚಿಸುತ್ತಿದ್ದಳು. ಯಾವಾಗ? ಹುಟ್ಟಿದಾಗ. ಪರಲೋಕದಿಂದ ದೇವದೂತರು ಬಂದರು, ಮೂಡಣ ದೇಶದ ಪಂಡಿತರು ಬಂದರು. ಆಗ ಪರಲೋಕದಿಂದ ದೇವದೂತರು ಬಂದು ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ಅವರು ರಾಗ ಹಾಡ್ತಾ ಪರಲೋಕನೇ ಭೂಮಿಗಿಳಿದು ಬಂತು. ಆ ಮಗನಿಗೆ ಸಾಷ್ಟಾಂಗ ನಮಸ್ಕಾರ ಗೊತ್ತಾ? ಜೋಯಿಸರು ಬಂದು ಅಡ್ಬಿದ್ರು. ಇದೆಲ್ಲ ನೋಡ್ತಾ ಇದ್ದಾಳ. ಇದು ಯೋಸೇಫಿಗೆ ಅರ್ಥ ಆಗ್ಲತ್ತಿಲ್ಲ. ಯಾರಿಗೆ ಅರ್ಥ ಆಗ್ಲತ್ತದ ಗೊತ್ತಂದ್ರೆ ಮರಿಯಳಿಗೆ. ಎಲ್ಲ ತನ್ನ ಮಗ ಯಾರಂಥದ್ದು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ವಿಚಾರಿಸ್ತಾ ಇದ್ರು. ಅದಕ್ಕೆ ಆ ಮಗನಿಗೇನು ಗೊತ್ತಂದ್ರೆ ಶಿಲುಬೆ ತನಕ ತನ್ನ ತಾಯಿ ಬಿಟ್ಟು ಹೋಗಿಲ್ಲ. ತಂದೆ ಬಂದಿಲ್ಲ, ತಾಯಿ ಬಿಟ್ಟು ಹೋಗಿಲ್ಲ. ದೇವ್ರ ಮಕ್ಕಳೇ, 3 ಜಾತ್ರೆ ಮಾಡ್ತಿರಲ್ಲ. 3 ಜಾತ್ರೆ ಅರ್ಥ ಮೊದಲೇನು ಗೊತ್ತಾ? ಪಸ್ಕ ಹಬ್ಬ ಆಗಬೇಕು, ಪಾಪ ಪರಿಹಾರ ಆಗಬೇಕು,
ಪಾಪ ಪರಿಹಾರ ಆಗಿದ ಮೇಲೆ ನನಗೆ ಗೊತ್ತಾನೆ ಪವಿತ್ರಾತ್ಮ ನಮಗೆ ಬರಬೇಕು. ಯಾವಾಗ ನಮ್ಮ ದೀಕ್ಷಾ ಸ್ನಾನ ಆಗಿದ ಮೇಲೆ ಪವಿತ್ರಾತ್ಮ ನನ್ನ ಮೇಲೆ ಇರಬೇಕು. ಪವಿತ್ರಾತ್ಮೆಯಿಂದ ಸೇವೆ ಇಲ್ಲ, ಪವಿತ್ರಾತ್ಮದಿಂದ ಸೇವೆ. ಯಾವಾಗ ಪವಿತ್ರಾತ್ಮದಿಂದ ಸೇವೆ ಮಾಡ್ತೀವಿ ಅನೇಕ ಆತ್ಮಗಳು ದೇವ್ರ ನಡೆಸ್ಲಿಕ್ಕಾಯ್ತವೆ. ಅದಕ್ಕೆ ಸಭೆ ಅಂತ ಕರೀತಾರೆ. ರಾಶಿ ರಾಶಿ ಆತ್ಮಗಳನ್ನ ಕೂಡಿ ಬರ್ತವೆ, ಅದಕ್ಕೆ ಸಭೆ ಅಂತ ಕರೀತಾರೆ. ಈ 3 ಜಾತ್ರೆ ಕ್ರೈಸ್ತರ ಜೀವನದಲ್ಲಿ ಪಕ್ಕಾ ಆಗುವುದಾದರೆ ದೇವರು ಸಂತೋಷ ಪಡ್ತಾನೆ. ದೇವ್ರ ವಾಕ್ಯ ಭಾಗ ನಮ್ಮೆಲ್ಲರ ಆತ್ಮ ಧ್ಯಾನಕ್ಕೆ ಆಶೀರ್ವಾದ ಮಾಡಲಿ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್.